ಕೇಳುಗರೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಮ್ಮ ಜೊತೆಗಿದ್ದಾರೆ ಎಂಡೋಕ್ರೊನಾಲಜಿಸ್ಟ್ ಹಾಗೂ ಡಯಾಬೆಟಿಸ್ಟ್ ಆಗಿರುವಂಥ ಡಾಕ್ಟರ್ ಶ್ರೀನಾಥ್ ಪಿ ಶೆಟ್ಟಿ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್, ಈಗ ನಾವು ಸಾಮಾನ್ಯವಾಗಿ ಎಂಡೋಕ್ರೊನಾಲಜಿಸ್ಟ್ ಅಂತ ಕೇಳ್ತೀವಿ. ಈ ಸ್ಪೆಷಾಲಿಟಿ ಏನು, ಇವ್ರು ಏನು ಮಾಡ್ತಾರೆ, ಇದ್ರ ಬಗ್ಗೆ ನಮಗೆ ಮೊದಲು ತಿಳಿಸಿ, ಆಮೇಲೆ ಉಳಿದ ವಿಚಾರದ ನಾವು ಹೋಗೋಣ. ನಮ್ಮ ಬಾಡಿಯಲ್ಲಿ ಬೇರೆ ಬೇರೆ ಸಿಸ್ಟಮ್ ಇರುತ್ತೆ. ಅಂದ್ರೆ ನರದ್ದು ಸಂಬಂಧ ನ್ಯೂರಾಲಜಿ, ಹಾರ್ಟಿಗೆ ಸಂಬಂಧದ ಕಾರ್ಡಿಯಾಲಜಿ, ಹಾಗೆ ಹಾರ್ಮೋನ್ ಗ್ಲ್ಯಾಂಡ್ಗಳಿಗೆ ಸಂಬಂಧಪಟ್ಟ ಸ್ಪೆಷಲಿಸ್ಟ್ ಅಂದ್ರೆ ಎಂಡೋಕ್ರೈನಾಲಜಿಸ್ಟ್. ಸೊ ಎಂಡೋಕ್ರೈನ್ ಅಂದರೆ ಆ್ಯಕ್ಚುಲಿ ಒಂದು ಗ್ಲ್ಯಾಂಡ್, ಅದಕ್ಕೆ ನಿರ್ನಾಳ ಗ್ರಂಥಿ ಅಂತ ಕರಿತೇವೆ. ಅದರಿಂದ ಕೆಲವು ಸಬ್ಸ್ಟೆನ್ಸ್ಗಳು ಬರುತ್ತೆ ಈ ಗ್ಲ್ಯಾಂಡಿಂದ, ಹಾರ್ಮೋನ್ಸ್ ಅಂತ. ಅದು ನಿಮ್ಮ ಒಂದು ಪಾರ್ಟ್ ಆಫ್ ದಿ ಬಾಡಿಯಿಂದ ರಿಲೀಸ್ ಆಗಿ ಇನ್ನೊಂದು ಪಾರ್ಟಿಗೆ ಮೆಸೇಜ್ ಥರ ಕೊಡುತ್ತೆ. ಸೊ ಈ ನಿರ್ನಾಳ ಗ್ರಂಥಿ ಮುಖ್ಯವಾಗಿ ಕೆಲವು ಮೇಜರ್ ಗ್ಲ್ಯಾಂಡ್ಸ್ ಉಂಟು. ಒಂದು ಪಿಟ್ಯೂಟರಿ ಗ್ಲ್ಯಾಂಡ್, ಮತ್ತು ನಿಮ್ಮದು ಥೈರಾಯ್ಡ್, ಮತ್ತು ಥೈರಾಯ್ಡ್ ಹಿಂದ್ಗಡೆ ಒಂದು ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್, ಮತ್ತು ಕಿಡ್ನಿ ಮೇಲೆ ಒಂದು ಎಡ್ರಿನಲ್ ಗ್ರಂಥಿ ಅಂತ ಉಂಟು, ಮತ್ತು ಗೊನಾಡ್ಸ್ ಅಂದರೆ ಜೆಂಟ್ಸಲ್ಲಿ ಟೆಸ್ಟಿಸ್, ಲೇಡೀಸಲ್ಲಿ ನಿಮ್ಮ ಓವರೀಸ್, ಮತ್ತು ಲಾಸ್ಟಿಗೆ ನಮ್ಮ ಪ್ಯಾಂಕ್ರಿಯಾಸ್. ಸೊ ಪ್ಯಾಂಕ್ರಿಯಾಸಿಂದ ನಿಮ್ಗೆ ಗೊತ್ತಿರ್ಬೋದು ಇನ್ಸುಲಿನ್ ಬರುತ್ತೆ. ಈ ಎಲ್ಲ ಗ್ಲ್ಯಾಂಡ್ಗಳು ಮುಖ್ಯವಾಗಿ ನಿರ್ನಾಳ ಗ್ರಂಥಿಗಳು, ಅದರಿಂದ ಹಾರ್ಮೋನ್ಸ್ ಬರೋದು. ಸೊ ಅದರ ಸ್ಪೆಷಲಿಸ್ಟ್ ಅಂದರೆ ಎಂಡೋಕ್ರೈನಾಲಜಿಸ್ಟ್. ಈಗ ಈ ಹಾರ್ಮೋನ್ಗಳ ಮುಖ್ಯ ಉದ್ದೇಶ ಏನಂದರೆ, ಒಂದೊಂದು ಹಾರ್ಮೋನಿಗೂ ಒಂದೊಂದು ಕ್ರಿಯೆ ಅಂತ ಇರುತ್ತೆ, ಹೇಗೆ? ಹೌದು. ಸೊ ಈ ಎಲ್ಲ ಹಾರ್ಮೋನ್ಗಳಿಗೆ ಒಂದೊಂದು ಕ್ರಿಯೆ ಇರ್ತದೆ. ಫಾರ್ ಎಕ್ಸಾಂಪಲ್, ನಮ್ಮ ಬಾಡಿಯಲ್ಲಿ ಗ್ರೋತ್ ಹಾರ್ಮೋನ್ ಉಂಟು. ಅದರದ್ದು ಮೇನ್ ಕೆಲಸ ಏನಂದರೆ ಗ್ರೋತನ್ನು ನೋಡ್ಕೊಳ್ಳೋದು. ಸೊ ಹಾಗೆ ನಮ್ಮ ಬಾಡಿಯಿಂದ ಇನ್ಸುಲಿನ್ ಅಂತ ಒಂದು ಹಾರ್ಮೋನ್ ಉಂಟು. ಸೊ ಅದರದ್ದು ಮೇನ್ ಕಾರ್ಯ ಏನಂದರೆ ಶುಗರನ್ನು ಕಂಟ್ರೋಲ್ ಮಾಡಿ ಇಟ್ಕೊಳ್ಳೋದು. ಸೊ ಇದು ಉತ್ಪತ್ತಿಯಾಗೋ ಜಾಗ ಬೇರೆ ಇರ್ಬೋದು, ಅದರ ಆ್ಯಕ್ಷನ್ ಜಾಗ ಬೇರೆ ಇರ್ಬೋದು, ಬಟ್ ಅದು ಎಲ್ಲ ಹಾರ್ಮೋನ್ಗೆ ಒಂದೊಂದು ರೋಲ್ ಉಂಟು. ಈ ಹಾರ್ಮೋನ್ ಉತ್ಪತ್ತಿ ಆಗೋದು ಹೇಗೆ ಡಾಕ್ಟ್ರೆ? ಇದು ಬಯೋಕೆಮಿಕಲ್ ರಿಯಾಕ್ಷನ್ ಥರ. ನಮ್ಮ ಸೆಲ್ಸ್ ಒಳಗಡೆ ಒಂದು ಪ್ರೋಟೀನ್ ಬಿಲ್ಡಿಂಗ್ ಗಾಲ್ಗಿ ಬಾಡೀಸ್ ಅಂತ ಇದೆ, ಅದರಿಂದ ಬರ್ಬೋದು. ಅಥವಾ ನಮ್ಮ ಸೆಲ್ಸ್ ಒಳಗಡೆ ನ್ಯೂಕ್ಲಿಯಸ್ ಅಂತ ಉಂಟು, ಸೊ ಅದರಿಂದ ಸ್ಟಿರಾಯ್ಡ್ಸ್ ಹಾರ್ಮೋನ್ಸ್ ಬರ್ಬೋದು. ಸೊ ಅಲ್ಲಿಂದ ಉತ್ಪಾದನೆ ಆಗಿ ಆ ಗ್ಲ್ಯಾಂಡಿಂದ ಡೈರೆಕ್ಟ್ ಬ್ಲಡ್ ಸ್ಟ್ರೀಮ್ ಹೋಗುತ್ತೆ. ಸೊ ಇದಕ್ಕೆ ಡಕ್ಟ್ಲೆಸ್ ಗ್ಲ್ಯಾಂಡ್ ಅಂತ ಹೇಳ್ತೇವೆ. ಸೊ ನಾರ್ಮಲ್ ಗ್ಲ್ಯಾಂಡ್ಸಿಗೆ ಡಕ್ಟ್ ಇರುತ್ತೆ, ಟ್ಯೂಬ್ ಇರುತ್ತೆ. ಈ ಟ್ಯೂಬ್ ಇಲ್ಲ ಇದರಲ್ಲಿ. ಸೊ ಡೈರೆಕ್ಟ್ ಬ್ಲಡ್ಡಿಗೆ ಹೋಗುತ್ತೆ. ಅದು ಎಲ್ಲಿ ಆ್ಯಕ್ಟ್ ಮಾಡೋದಂದ್ರೆ, ಅದಕ್ಕೆ ಸರಿಯಾಗಿ ಒಂದು ರಿಸೆಪ್ಟರ್ ಇರುತ್ತೆ. ಈಗ ನಿಮ್ಮ ಹತ್ರ ಒಂದು ಲಾಕ್ ಉಂಟು, ಅದಕ್ಕೆ ಅದೇ ಕೀ ಮ್ಯಾಚ್. ಸೊ ಆ ಥರನೇ ಈ ಕೀಯಲ್ಲಿ ಮ್ಯಾಚ್ ಆಗ್ತದೆ, ಆ ಜಾಗದಲ್ಲಿ ಅದು ಹೋಗಿ ಕೆಲಸ ಮಾಡ್ತದೆ. ಈಗ ಈ ಹಾರ್ಮೋನ್ಗಳು ಇಂಬ್ಯಾಲೆನ್ಸ್ ಆಗೋದು ಅಂತ ಹೇಳ್ತೇವೆ, ಅಸಮತೋಲನಗೊಳ್ಳೋದು ಅಂತ ಹೇಳಿ, ಇದು ಯಾಕಾಗಿ ಆಗುತ್ತೆ? ಸೊ ಹಾರ್ಮೋನ್ ಇಂಬ್ಯಾಲೆನ್ಸ್ ತುಂಬ ರೀಸನ್ಸಿಗೆ ಆಗ್ಬೋದು. ಒಂದು ಜೆನೆಟಿಕ್ಸ್ ಇರ್ಬೋದು. ಈಗ ತಂದೆ ತಾಯಿಯವರಿಗೆ ಥೈರಾಯ್ಡ್ ಅಥವಾ ಶುಗರ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಮಕ್ಕಳಿಗೆ ಬರ್ಬೋದು, ಇದು ಜೆನೆಟಿಕ್. ಮತ್ತು ಇನ್ನೊಂದು ಆಟೋ ಇಮ್ಯೂನ್ ಅಂತ, ಅಂದರೆ ನೀವು ಹುಟ್ಟುವಾಗ ಸರಿ ಇರ್ಬೋದು, ಬಟ್ ಯಾವುದೇ ಕಾರಣಕ್ಕೆ ನಮ್ಮ ಬಾಡಿ ನಮಗೆ ಅಟ್ಯಾಕ್ ಮಾಡ್ಬೋದು. ಸೊ ಇದಕ್ಕೆ ಇದು ಈಗ ಜಾಯಿಂಟ್ ಅಟ್ಯಾಕ್ ಮಾಡಿದರೆ ವಾತ ಅಂತ ಹೇಳ್ತೇವೆ, ಸ್ಕಿನ್ನಿಗೆ ಅಟ್ಯಾಕ್ ಮಾಡಿದರೆ ವಿಟಿಲಿಗೋ ಅನಿಸ್ತೇವೆ. ಸೊ ಹಾಗೆ ನಮ್ಮ ಪ್ಯಾಂಕ್ರಿಯಾಸಿಗೆ ಅಟ್ಯಾಕ್ ಆದರೆ ಟೈಪ್ 1 ಡಯಾಬಿಟೀಸ್ ಆಗ್ಬೋದು. ಥೈರಾಯ್ಡಿಗೆ ನಮ್ಮ ಬಾಡಿ ಅಟ್ಯಾಕ್ ಮಾಡಿದರೆ ಹೈಪೋಥೈರಾಯ್ಡ್ ಅಥವಾ ಹೈಪರ್ ಥೈರಾಯ್ಡ್ ಆಗ್ಬೋದು. ಸೊ ಇದು ಒಂದು. ಇನ್ನೊಂದು ಥರ್ಡ್ ರೀಸನ್ ಏನಂದರೆ ಎನ್ವೈರ್ಮೆಂಟ್. ಈಗ ನಮ್ಮ ಲೈಫ್ ಸ್ಟೈಲ್ ಸರಿ ಇಲ್ಲ, ಅಥವಾ ಎನ್ವೈರ್ಮೆಂಟಲ್ ಪೊಲ್ಯೂಷನ್ ತುಂಬ ಜಾಸ್ತಿ ಆಯಿತು, ಅಥವಾ ಯಾವುದೇ ವೈರಲ್ ಇನ್ಫೆಕ್ಷನ್ನಿಂದಾಗಿ ಇದು ಪ್ರಾಬ್ಲಮ್ಸ್ಗಳು ಟ್ರಿಗರ್ ಆಗ್ಬೋದು. ಈ ಹಾರ್ಮೋನ್ಗಳನ್ನು ಸರಿಯಾದ ಸ್ಥಿತಿಯಲ್ಲಿ ಇಡೋಕೆ ಏನಾದರೂ ಮಾಡಬಹುದಾ? ಸೊ ಒನ್ ಆಫ್ ದ ಮೇನ್ ಥಿಂಗ್ ಇಸ್, ಈಗ ಜೆನೆಟಿಕ್ಸ್ ನಾವು ಏನು ಮಾಡಲಿಕ್ಕೆ ಆಗೋದಿಲ್ಲ, ಬಟ್ ಲೈಫ್ ಸ್ಟೈಲ್ ನಮ್ಮ ಕೈಯಲ್ಲಿ ಉಂಟು. ಸೊ ಅಟ್ಲೀಸ್ಟ್ ಹಾಫ್ ಆನ್ ಅವರ್ ಎಕ್ಸಸೈಸ್ ಪರ್ ಡೇ, ಮತ್ತು ಒಂದೇ ಕಡೆಯಲ್ಲಿ ತುಂಬ ಕೂತ್ಕೊಳ್ಬಾರ್ದು 1 ಅವರ್ಗಿಂತ ಜಾಸ್ತಿ. ಮತ್ತು ನಿಮ್ಮ ಸ್ಲೀಪ್ ಸೈಕಲ್ಸು ನಾರ್ಮಲಿ ನಮ್ಮ ಸ್ಲೀಪ್ ಮತ್ತು ಹೊರಗಡೆದು ಸನ್ರೈಸಿಗೆ ಮ್ಯಾಚಿಂಗ್ ಇರಬೇಕು. ಸೊ ಯಾರು ನಿದ್ದೆ ಬಿಟ್ಟು ಕೆಲಸ ಮಾಡ್ತಾರೆ, ಅಥವಾ ಯಾರು ಸನ್ರೈಸ್ ಆದಮೇಲೆ ಕೂಡ ಏಳೋದಿಲ್ಲ, ಇಂಥವರಿಗೆ ಹಾರ್ಮೋನಲ್ ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿ. ಈ ಹಾರ್ಮೋನಿಂದ ಕೇವಲ ದೈಹಿಕ ಸಮಸ್ಯೆಗಳಾಗುತ್ತೋ, ಅಂದರೆ ಶರೀರಕ್ಕೆ ಸಂಬಂಧಿಸಿದ ಹಾಗೆ ಸಮಸ್ಯೆಗಳಾಗುತ್ತೋ, ಅಥವಾ ಮಾನಸಿಕವಾಗಿ ಏನಾದರೂ ಸಮಸ್ಯೆಗಳಾಗುವ ಸಾಧ್ಯತೆಗಳಿರ್ತದ? ಹಾಂ, ಈಗ ನಾರ್ಮಲಿ ಫಾರ್ ಎಕ್ಸಾಂಪಲ್ ಥೈರಾಯ್ಡಿಗೆ ತುಂಬ ಬ್ರೈನ್ ಕನೆಕ್ಷನ್ ಉಂಟು. ಅಂದರೆ ಹೈಪೋಥೈರಾಯ್ಡ್ ಪೇಷಂಟಿಗೆ ಸ್ವಲ್ಪ ಡಿಪ್ರೆಷನ್ ಥರ ಅಥವಾ ಸ್ಲೋನೆಸ್, ಏನು ಮಾಡೋದು ಬೇಡ ಆ ಥರ ಫೀಲಿಂಗ್ಸ್ ಬರ್ಬೋದು. ವೆರಸ್ ಹೈಪರ್ ಥೈರಾಯ್ಡ್ ಪೇಷಂಟ್, ಯಾರಲ್ಲಿ ಥೈರಾಯ್ಡ್ ಹಾರ್ಮೋನ್ ಲೆವೆಲ್ಸ್ ತುಂಬ ಜಾಸ್ತಿ ಉಂಟು, ಅಂಥವ್ರು ಸ್ವಲ್ಪ ಆ್ಯಂಕ್ಷಸ್ ಇರ್ತಾರೆ, ಮತ್ತು ಒಂದೇ ಕಡೆ ಕೂತ್ಕೊಳ್ಳೋದಿಲ್ಲ. ಸೊ ಮತ್ತು ಅಂಥವರಿಗೆ ಮೇನಿಯಾ ಅಂತ ಹೇಳ್ತೇವೆ, ಅಂಥ ಕಾಯಿಲೆಗಳು ಜಾಸ್ತಿ. ಮತ್ತು ನಾರ್ಮಲಿ ಕೂಡ ಈಗ ಫಾರ್ ಎಕ್ಸಾಂಪಲ್ ಡಯಾಬಿಟೀಸ್ ಅಥವಾ PCOD ಕಾಯಿಲೆ ಇರ್ಬೋದು, ಈಗ ಹಾರ್ಮೋನಲ್ ಪ್ರಾಬ್ಲಮ್. ಸೊ ಅಂಥ ಪೇಷಂಟ್ಸಿಗೆ ಸೈಕಾಲಜಿಕಲಿ ಸ್ವಲ್ಪ ಬೇಸ್ಲೈನ್ ಡಿಪ್ರೆಷನ್ ಥರ ಆಗ್ಬೋದು. ಮತ್ತು ಡಿಸಿಷನ್ ಮೇಕಿಂಗ್ ಅಥವಾ ಡೇ ಟು ಡೇ ಲೈಫ್
ನಿಮ್ಮದು ಆ್ಯಕ್ಟಿವಿಟಿ ಸ್ವಲ್ಪ ಕಮ್ಮಿ ಇರ್ಬೋದು. ಈಗ ನೀವು ಹೇಳಿದ್ರಿ ಈ ಹಾರ್ಮೋನ್ ಸಮಸ್ಯೆಯಿಂದಾಗಿ ಬರುವಂಥ ಕೆಲವು ಆರೋಗ್ಯದ ಕಾಯಿಲೆಗಳನ್ನು ಕುರಿತು ಹೇಳಿದ್ರಿ, ವಿಶೇಷವಾಗಿ ಡಯಾಬಿಟಿಸ್ ಬಗ್ಗೆ ಕೂಡ ತಾವು ಮೆನ್ಷನ್ ಮಾಡಿದ್ರಿ. ಈ ಡಯಾಬಿಟಿಸ್ ಅನ್ನುವಂತಹ ಕಾಯಿಲೆ ಹೇಗೆ ಉಂಟಾಗುತ್ತೆ ಇದರ ಬಗ್ಗೆ ನಮಗೆ ತಿಳಿಸಿ ಡಾಕ್ಟ್ರೆ. ಸೊ ನಾರ್ಮಲಿ ನಮ್ಮ ಬಾಡಿ ನಾರ್ಮಲ್ ಒಳ್ಳೆ ಫಂಕ್ಷನ್ ಮಾಡಬೇಕಾದ್ರೆ ಶುಗರ್ ವ್ಯಾಲ್ಯೂಸ್ 80ಇಂದ 140 ರೇಂಜಿಗೆ ಇರಬೇಕು. ಸೊ ಫಾರ್ ಎಕ್ಸಾಂಪಲ್ 80ಇಂದ ಕಮ್ಮಿ ಆದರೆ ಲೋ ಶುಗರ್, 140 ಮೇಲೆ ಆದರೆ ಹೈ ಶುಗರ್. ಸೊ ನಾರ್ಮಲಿ ಈ ರೇಂಜಲ್ಲಿ ಇಟ್ಕೊಳ್ಳಿಕ್ಕೆ ನಮ್ಮ ಬಾಡಿಯಿಂದ 2 ಹಾರ್ಮೋನ್ ಮುಖ್ಯವಾಗಿ ಇರ್ತದೆ. ಒಂದು ಇನ್ಸುಲಿನ್, ಅದು ಶುಗರನ್ನು ಕಮ್ಮಿ ಮಾಡೋದು. ಇನ್ನೊಂದು ಗ್ಲೂಕೋಗಾನ್, ಅದು ಶುಗರನ್ನು ಜಾಸ್ತಿ ಮಾಡೋದು. ಇನ್ನೊಂದು ಹಾರ್ಮೋನ್ ಆ್ಯಕ್ಷನ್ ಉಂಟು, ಅದು ಗ್ರೋತ್ ಹಾರ್ಮೋನ್ ಮತ್ತು ಕಾರ್ಟಿಸಾಲು. ಅದು ಎರಡು ಸ್ವಲ್ಪ ಶುಗರ್ಸನ್ನು ಜಾಸ್ತಿ ಮಾಡುತ್ತೆ, ಬಟ್ ಡೇ ಟು ಡೇ ಲೈಫಲ್ಲಿ ಅದರದ್ದು ಆ್ಯಕ್ಷನ್ ಕಮ್ಮಿ. ಸೊ ಈ ರೇಂಜಿಂದ ಜಾಸ್ತಿ ಹೋದರೆ, ಸೊ 140 ಹೋಗಿ 200 ಆಯಿತು. ಸೊ ದೆನ್ ಬಾಡಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಫಾರ್ ಎಕ್ಸಾಂಪಲ್, ಈ ಶುಗರ್ ಇರೋದು ಬ್ಲಡ್ಡಲ್ಲಿ. ಸೊ ಶುಗರ್ ಲೆವೆಲ್ಸ್ ಕಾಯಂ ಬ್ಲಡ್ಡಲ್ಲಿ ಜಾಸ್ತಿ ಇದ್ದರೆ ಈ ರಕ್ತನಾಳಗಳು ಮೋರ್ ಸ್ಟಿಫ್ ಆಗುತ್ತೆ ಮತ್ತು ಅದರ ಲೈನಿಂಗ್ ದಪ್ಪ ಆಗುತ್ತೆ. ಸೊ ನಿಮ್ಮ ಒಳಗಡೆ ಬ್ಲಡ್ ಕೆಪಾಸಿಟಿ ಕಮ್ಮಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಸೇಮ್ ಪೈಪ್ ದಪ್ಪ ಇದ್ದರೆ ನೀರು ಇಟ್ಕೊಳ್ಳೋ ಕೆಪಾಸಿಟಿ ಕಮ್ಮಿ ಅಲ್ವಾ. ಸೊ ಸೇಮ್ ವೇ ಸೊ ಇದು ಚೇಂಜಸ್. ಮತ್ತು ಇನ್ನೊಂದು ಏನಂದರೆ, ನಮ್ಮ ಬಾಡಿಲಿ ರಕ್ತನಾಳಗಳು ಕೆಲವು ಚಿಕ್ಕದಿರ್ತದೆ, ಕೆಲವು ದೊಡ್ಡದಿರ್ತದೆ. ಫಾರ್ ಎಕ್ಸಾಂಪಲ್, ಕಣ್ಣು ಮತ್ತು ಕಿಡ್ನಿದು ರಕ್ತನಾಳ ತುಂಬ ಚಿಕ್ಕದು. ಸೊ ಈ ಥರ ಹೈ ಶುಗರ್ ತುಂಬ ಸಮಯ ಇದ್ದರೆ ರಕ್ತನಾಳ ಸ್ಮಾಲ್ ಆದರೆ ಅದಕ್ಕೆ ರಕ್ತ ಸಿಕ್ಕೋದಿಲ್ಲ, ಸೊ ಬೇಗ ಡ್ಯಾಮೇಜ್ ಆಗ್ತದೆ. ಸೊ ಶುಗರ್ ಜಾಸ್ತಿ ಆಗಲಿಕ್ಕೆ ಒಂದು ಕಾರಣ, ನಮ್ಮ ಶುಗರ್ ಮೇಂಟೈನ್ ಮಾಡಲಿಕ್ಕೆ ನಾವು ಅದನ್ನು ಸ್ಪೆಂಡ್ ಮಾಡಬೇಕು. ಸೊ ಈಗ ನಾವು ನಡೀತಾ ಇಲ್ಲ ಅಥವಾ ಆ್ಯಕ್ಟಿವಿಟೀಸ್ ಇಲ್ಲ, ಸೊ ಮೇಲೆ ಹೋಗ್ಬೋದು. ಅಥವಾ ನಮ್ಮ ಆ್ಯಕ್ಟಿವಿಟಿ ಉಂಟು ಬಟ್ ನಾವು ತಿನ್ನೋದು ಮೀರಿ ತಿಂತಾ ಇದ್ದೇವೆ. ಸೊ ಎಸ್ಪೆಷಲಿ ಹೈ ಕ್ಯಾಲರಿ ಫುಡ್, ಫಾರ್ ಎಕ್ಸಾಂಪಲ್ ಸಾಫ್ಟ್ ಡ್ರಿಂಕ್ಸ್, ಸ್ವೀಟ್ಸು, ಇದೆಲ್ಲ ರೆಗ್ಯುಲರ್ ಬೇಸಿಸಲ್ಲಿ ಸ್ವಲ್ಪ ಸ್ವಲ್ಪ ಅಪರೂಪಕ್ಕೆ ತಿಂದರೆ ನೋ ಪ್ರಾಬ್ಲಮ್. ಬಟ್ ನೀವು ರೆಗ್ಯುಲರ್ ಬೇಸಿಸಲ್ಲಿ ಅದರ ಕೆಪಾಸಿಟಿ ಮೀರಿ ತಿಂತಾ ಇದ್ದೀರಿ, ಸೊ ದೆನ್ ಶುಗರ್ಸ್ ವಿಲ್ ಬಿ ಹೈ. ಮತ್ತು ಇನ್ನೊಂದಂದರೆ ಜೆನೆಟಿಕ್ಸ್. ಈಗ ತಂದೆ ತಾಯಿಗೆ ಶುಗರಿಗೆ 60 ಇಯರ್ಸಿಗೆ ಬಂದರೆ ಮಕ್ಕಳಿಗೆ 10 ಇಯರ್ಸ್ ಬೇಗ ಬರುವ ಸಾಧ್ಯತೆ ಇರ್ತದೆ. ಈ 3 ಕಾರಣದಿಂದ ಶುಗರ್ಸ್ ಬರ್ಬೋದು. ಆ್ಯಂಡ್ ಫೈನಲಿ ಇನ್ನೊಂದು ಟೈಪ್ 1 ಡಯಾಬಿಟೀಸ್ ಅಂತ ಉಂಟು. ಸೊ ಟೈಪ್ 1 ಡಯಾಬಿಟೀಸ್ ಲೈಫ್ ಸ್ಟೈಲಿಂದ ಬರೋದಲ್ಲ, ಇಟ್ ಈಸ್ ಆಟೋ ಇಮ್ಯೂನ್. ಅಂದರೆ ನಮ್ಮ ಬಾಡಿ ಪ್ಯಾಂಕ್ರಿಯಾಸ್ಗೆ ಅಟ್ಯಾಕ್ ಮಾಡಿ ಬರೋದು. ಸೊ ಅದನ್ನು ಆ್ಯಸ್ ಅಫ್ ನಾವು ಪ್ರಿವೆಂಟ್ ಮಾಡಲಿಕ್ಕಾಗಲ್ಲ, ಅದು ಬರುವಾಗ ಬರ್ತದೆ. ಬಟ್ ಲಕ್ಕಿಲಿ ಟೈಪ್ 1 ಡಯಾಬಿಟೀಸ್ ವೆರಿ ರೇರ್. ಮೋಸ್ಟ್ ಆಫ್ ದೆಮ್ ಆರ್ ಟೈಪ್ 2 ಆ್ಯಂಡ್ ಇಟ್ ಈಸ್ ವೆರಿ ಪ್ರಿವೆಂಟಬಲ್. ಈಗ ಈ ಡಯಾಬಿಟಿಸ್ ಬಗ್ಗೆ ಹೇಳುವಾಗ ಈ ವಯಸ್ಸಿನ ಬಗ್ಗೆ ಮಾತಾಡೋದಾದರೆ, ಯಾವ ವಯಸ್ಸಿನಲ್ಲಿ ಇದು ಕಾಣಿಸ್ಲಿಕ್ಕೆ ಶುರು ಆಗುತ್ತೆ? ಅಂದರೆ ಇದಕ್ಕೆ ರಿಸ್ಕ್ ಕ್ಯಾಟಗರಿ ಅಂತ ಏನಾದರೂ ಮಾಡಲಿಕ್ಕೆ ಆಗುತ್ತಾ? ಹಾಂ, ಸೊ ಮಾಮೂಲಿಯಾಗಿ ನಾವೀಗ ಮಾತಾಡೋದು ಟೈಪ್ 2 ಡಯಾಬಿಟೀಸ್ ಬಗ್ಗೆ. ಸೊ ಟೈಪ್ 2 ಡಯಾಬಿಟೀಸ್ ಮುಂಚೆ ಅದು ಹಿರಿಯರ ಕಾಯಿಲೆ, ಅಂದರೆ 60 ವರ್ಷ ಆದಮೇಲೆ ಬರೋದು. ಯಾಕೆ 60ಅಲ್ಲಿ ಬರೋದಂದರೆ, ಈಗ ಏಜ್ ಆಗ್ತಾ ಬರುವಾಗ ನಮ್ಮ ಬಾಡಿದು ಸೆಲ್ಸ್ಗಳು ಕಮ್ಮಿ ಆಗ್ತಾ ಬರ್ತದೆ. ಸೊ ಪ್ಯಾಂಕ್ರಿಯಾಸು ಓಲ್ಡ್ ಆಯಿತು. ಸೊ ಈಗ ನಮ್ಮ ಕಾರಿದು ಬ್ಯಾಟ್ರಿ ಉಂಟು, ಅದು ತುಂಬ 8 ವರ್ಷ ಆದಮೇಲೆ ಚಾರ್ಜ್ ಇಟ್ಕೊಳ್ಳೋದಿಲ್ಲ. ಸೊ ಅದಕ್ಕೆ ಚೇಂಜ್ ಮಾಡಬೇಕು. ಸೇಮ್ ವೇ ತುಂಬ ವಯಸ್ಸಾಗುವಾಗ ಪ್ಯಾಂಕ್ರಿಯಾಸ್ ಅಷ್ಟು ಕೆಲಸ ಮಾಡೋದಿಲ್ಲ, ಅದಕ್ಕೆ ಶುಗರ್ ಬರೋದು. ಬಟ್ ಇತ್ತೀಚೆಗೆ ನಾವು ನೋಡ್ತಾ ಇದ್ದೇವೆ ಏನಂದರೆ, ಬೇಗ ಬೇಗ ಬರ್ತಾ ಉಂಟು. ಸೊ 40 ಇಯರ್ಸಿಗೆ ಬರ್ತಾ ಉಂಟು, 30 ಇಯರ್ಸಿಗೆ ಬರ್ತಾ ಉಂಟು, 20 ಇಯರ್ಸಿಗೆ ಬರ್ತಾ ಉಂಟು. ಸೊ ಇದು ಕಾರಣ ಏನಂದರೆ, ನಾನು ಹೇಳಿದಾಗೆ ಒಂದು ಲೈಫ್ ಸ್ಟೈಲ್ ಮತ್ತು ಜನ್ರೇಷನ್ ಟು ಜನ್ರೇಷನ್ ಸ್ವಲ್ಪ ಬೇಗ ಬರ್ತಾ ಉಂಟು. ಮತ್ತು ಈಗ ಸಾಮಾನ್ಯವಾಗಿ ನಮ್ಮೆಲ್ಲ ಹತ್ರ ವೆಹಿಕಲ್ಸ್ ಉಂಟು, ಫುಡ್ ಈಸ್ ಮೋರ್ ಈಸಿಲಿ ಅವೈಲೇಬಲ್, ಎಕ್ಸಸೈಸ್ ತುಂಬ ಕಮ್ಮಿ ಆಗಿದೆ. ಸೊ ಈಗ ಬೇಗ ಬೇಗ ಬರ್ತಾ ಉಂಟು. ಮತ್ತು ಪ್ರಾಬ್ಲಮ್ ಏನಂದರೆ, ಈಗ 60 ವರ್ಷಕ್ಕೆ ಬಂದರೆ, ಈಗ ಸಾಮಾನ್ಯವಾಗಿ ಲೈಫ್ ಸ್ಪ್ಯಾನ್ ನಮ್ಮದೆಲ್ಲ 75 ಇಯರ್ಸ್ ಇಟ್ಕೊಳ್ಳಿ. ಸೊ 15 ಇಯರ್ಸ್ ಆಫ್ ಡಯಾಬಿಟೀಸು. ಲಾಸ್ಟ್ 5 ಇಯರ್ಸ್ ಮಾತ್ರ ಪೇಷಂಟ್ಗಳು ಸಫರ್ ಆಗ್ತಾರೆ. ಸೊ ಫಸ್ಟ್ 10 ಇಯರ್ಸ್ ಯೂಶಲಿ ಗೋ ಸ್ಮೂತ್. ಬಟ್ ಈಗ ಸೇಮ್ ಡಯಾಬಿಟೀಸ್ ಕಾಯಿಲೆ 30 ವರ್ಷಕ್ಕೆ ಬಂತು. ಸೊ ದೆನ್ ಆ ಪೇಷಂಟ್ ಅಟ್ಲೀಸ್ಟ್ 70 ಇಯರ್ಸ್ ಬದುಕಿದ್ರೆ ಒಂದು 40 ಇಯರ್ಸ್ ಹಿ ಹ್ಯಾಸ್ ಟು ಸ್ಟ್ರಗಲ್ ವಿತ್ ಡಯಾಬಿಟೀಸ್. ಸೊ ಫಸ್ಟ್ 10 ಇಯರ್ಸ್ ಓಕೆ ಹೋಗ್ತದೆ 40 ಇಯರ್ಸ್ ತನಕ. ಬಟ್ 40 ಇಯರ್ಸ್ ಆನ್ವರ್ಡ್ಸ್ ಅವ್ನು ಕಂಟ್ರೋಲ್ ಇಟ್ಕೊಳ್ಳಿಲ್ಲ ಅಂದರೆ ಬೇರೆ ಬೇರೆ ಕಾಂಪ್ಲಿಕೇಶನ್ಸನ್ನು ಮ್ಯಾನೇಜ್ ಮಾಡೋದ್ರಲ್ಲೇ ದಿನ ಹೋಗ್ತದೆ. ಸೊ ದಟ್ ಈಸ್ ವೈ ಶುಗರ್ ಬೇಗ ಬಂದಷ್ಟು ಡೇಂಜರ್ ಜಾಸ್ತಿ. ಈ ಓಲ್ಡ್ ಏಜಲ್ಲಿ ಬರೋ ಶುಗರು ಈಸಿಲಿ ಮ್ಯಾನೇಜ್ ಮಾಡ್ಬೋದು. ಈಗ ಸಣ್ಣ ಮಕ್ಕಳಲ್ಲಿ ಈ ಡಯಾಬಿಟಿಸ್ ಬರುವಂಥ ಸಾಧ್ಯತೆಗಳಿರ್ತದ? ಸೊ ಸಾಮಾನ್ಯವಾಗಿ ಮಕ್ಕಳಿಗೆ ಶುಗರ್ ಬಂದರೆ ನಾವು ಯೂಶಲಿ ಟೈಪ್ 1 ಡಯಾಬಿಟೀಸ್ ಅಂತ ಡಯಾಗ್ನೋಸ್ ಮಾಡೋದು. ಬಟ್ ಇತ್ತೀಚೆಗೆ ಸಣ್ಣ ಮಕ್ಕಳಲ್ಲಿ ಕೂಡ ಟೈಪ್ 2 ಡಯಾಬಿಟೀಸ್ ಬರ್ತಾ ಉಂಟು. ಸೊ ಫಾಸ್ಟ್ ಫುಡ್, ಸಾಫ್ಟ್ ಡ್ರಿಂಕ್ಸ್, ದೀಸ್ ಆರ್ ದ ಮೇನ್ ಟ್ರಿಗರ್ಸ್. ಸೊ ನಮಗೆ ಅಟ್ಲೀಸ್ಟ್ ತಿಂಗಳಿಗೆ ಒಂದು
5-6 ಜನ ಬರ್ತಾರೆ 20 ವರ್ಷಕ್ಕಿಂತ ಕಮ್ಮಿ ಇರುವವರು ಡಯಾಬಿಟೀಸ್ ಇಟ್ಕೊಂಡು ಬರ್ತಾರೆ. ಸೊ ಹೆಚ್ಚಿನ ಮಕ್ಕಳಲ್ಲಿ ಪ್ರಾಬ್ಲಮ್ ಏನಂದರೆ ಒಂದು ಹೊರಗಡಿದ ಫುಡ್ಡು, ಇನ್ನೊಂದು ಏನಂದರೆ ಸ್ವಲ್ಪ ದಪ್ಪ ಇರ್ತಾರೆ, ಸೊ ಬಾಡಿ ಫ್ಯಾಟನ್ನು ಮೇಂಟೈನ್ ಮಾಡಿರೋದಿಲ್ಲ. ಸೊ ಅಂಥವ್ರಿಗೆ ಟೈಪ್ 2 ಡಯಾಬಿಟೀಸ್ 20 ವರ್ಷ ಮುಂಚೆ ಕೂಡ ಬರ್ಬೋದು. ಈ ಡಯಾಬಿಟಿಸನ್ನು ಈಗ ಕಂಟ್ರೋಲ್ ಮಾಡೋದು ಅಂತ ಹೇಳಿದ್ರಿ, ಈ ಕಂಟ್ರೋಲ್ ಮಾಡೋದಂದರೆ ಹೇಗೆ? ಸಾಮಾನ್ಯವಾಗಿ ಈಗ ಡಯಾಬಿಟೀಸ್ ಬಂದ ಮೇಲೆ 3 ವೆರೈಟಿ ಉಂಟು ಕಂಟ್ರೋಲ್ ಮಾಡಲಿಕ್ಕೆ. ಒಂದು ನಿಮ್ಮ ಡಯಟ್, ಶುಗರ್ ಬರೋದು ನಮ್ಮ ಕಾರ್ಬೋಹೈಡ್ರೇಟಿಂದ. ಈಗ ಕಾರ್ಬೋಹೈಡ್ರೇಟ್ಸ್ ಫ್ರೂಟ್ಸ್ ಇರ್ಬೋದು, ರೈಸ್ ಇರ್ಬೋದು, ಚಪಾತಿ ಇರ್ಬೋದು, ಎಲ್ಲದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಉಂಟು. ಬಟ್ ಯಾವುದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಕಮ್ಮಿ ಉಂಟು ಅಂಥ ಫುಡ್ಡನ್ನು ನಾವು ತಗೊಳ್ಬೇಕು. ಮತ್ತು ಸಿಂಪಲ್, ಈಗ ಕಾರ್ಬೋಹೈಡ್ರೇಟಲ್ಲಿ ಕೂಡ ಸಿಂಪಲ್ ಕಾರ್ಬೋಹೈಡ್ರೇಟ್, ಕಾಂಪ್ಲೆಕ್ಸ್ ಅಂತ ಉಂಟು. ಈಗ ಸಿಂಪಲ್ ಅಂದರೆ ಶುಗರ್, ರಿಫೈನ್ಡ್ ಶುಗರ್, ಅದು ಒಳ್ಳೆಯದಲ್ಲ. ವೆರಸ್ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಅಂದರೆ ಸ್ಟಾರ್ಚ್, ನಿಮ್ಮ ಫ್ರೂಟ್ಸ್, ಇದೆಲ್ಲ ಸುಲಭದಲ್ಲಿ ಜೀರ್ಣ ಆಗೋದಿಲ್ಲ. ಸೊ ಅಂಥದ್ದು ನಾವು ಪ್ರಿಫರ್ ಮಾಡಬೇಕು. ಈಗ ಎಷ್ಟೋ ಜನ ಕೇಳ್ತಾರೆ, ಸರ್ ರೈಸ್ ಒಳ್ಳೇದಾ ಚಪಾತಿ ಒಳ್ಳೇದಾ, ಎರಡೂ ಕಾರ್ಬೋಹೈಡ್ರೇಟ್ಸ್ ಅಲ್ವಾ ಅಂತ. ಸೊ ಸಾಮಾನ್ಯವಾಗಿ ನಾವು ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಇಟ್ಕೊಳ್ತೇವೆ. ಅಂದರೆ 100 ಗ್ರಾಮ್ ರೈಸ್ ತಗೊಂಡ್ರೆ ಶುಗರ್ ಹೇಗೆ ಹೋಗುತ್ತೆ, 100 ಗ್ರಾಮ್ ಚಪಾತಿ ತಗೊಂಡ್ರೆ ಶುಗರ್ ಹೇಗೆ ಹೋಗುತ್ತೆ. ಸೊ ರೈಸಲ್ಲಿ ಅದು ಸ್ಪೈಕ್ ಆಗ್ತದೆ ಸಡನ್, ವೆರಸ್ ಚಪಾತಿ ಈಸ್ ಮೋರ್ ಸ್ಮೂತ್. ಸೊ ಮಿಲೆಟ್ಸ್ ಎಲ್ಲ ಇನ್ನೂ ಸ್ಮೂತರ್. ಸೊ ಜೋಳ ರೊಟ್ಟಿ, ಮಿಲೆಟ್ಸ್ ಇನ್ನೂ ಸ್ಮೂತರ್. ಸೊ ಇಂಥ ಫುಡ್ ಯಾರ್ದು ಗ್ಲೈಸೆಮಿಕ್ ಇಂಡೆಕ್ಸ್ ಕಮ್ಮಿ ಅಂಥದ್ದು ನಾವು ಯೂಸ್ ಮಾಡಿದರೆ ಒಳ್ಳೆಯದು. ಈಗ ಈ ಡಯಾಬಿಟಿಸ್ನ ಚಿಕಿತ್ಸೆಗೆ ಸಂಬಂಧಿಸಿದ ಹಾಗೆ ಅಥವಾ ಅದರ ಕಂಟ್ರೋಲ್ಗೆ ಅಥವಾ ಒಟ್ಟಾರೆಯಾಗಿ ಡಯಾಬಿಟಿಸ್ನಲ್ಲಿ ಇತ್ತೀಚೆಗೆ ಏನಾದರೂ ಬದಲಾವಣೆಗಳು, ಹೊಸ ಅನ್ವೇಷಣೆಗಳೇನಾದರೂ ನಡೀತಾ ಇದೆಯಾ? ಸೊ ಟೈಪ್ 1 ಡಯಾಬಿಟೀಸಲ್ಲಿ ಆ್ಯಕ್ಚುಲಿ ಕ್ಯೂರ್ ಅಂತ ಇರಲಿಲ್ಲ. ಸೊ ನಾವು ಸಾಮಾನ್ಯವಾಗಿ ಇನ್ಸುಲಿನೇ ಕೊಡಬೇಕು, ಟ್ಯಾಬ್ಲೆಟು ನಡೆಯೋದಿಲ್ಲ ಅದರಲ್ಲಿ. ಸೊ ಈ ರಿಸರ್ಚ್ ನಡೀತಾ ಉಂಟು, ಐಸೋಲೇಟ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೇವೆ. ಸೊ ಬೇರೆಯವರ ಹೆಲ್ದಿ ಪ್ಯಾಂಕ್ರಿಯಾ ಸೆಲ್ಸ್ ತೆಗೆದು ಈ ಟೈಪ್ 1 ಡಯಾಬಿಟೀಸ್ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಬಟ್ ಅಗೇನ್ ಇಟ್ ಇಸ್ ಸ್ಟಿಲ್ ಇನ್ ರಿಸರ್ಚ್ ಮೋಡ್. UK ಎಲ್ಲೆಲ್ಲ ರಿಸರ್ಚ್ ನಡೀತಾ ಉಂಟು. ಮತ್ತು ಮುಂಚೆ ಇಂಜೆಕ್ಷನ್ ಇನ್ಸುಲಿನ್ ಮಾತ್ರ ಇದ್ದಿದ್ದು, ರೀಸೆಂಟ್ಲಿ ಇನ್ಹೇಲ್ಡ್ ಇನ್ಸುಲಿನ್ ಬರ್ತಾ ಉಂಟು. ಅಂದರೆ ಅಸ್ತಮಾ ಇನ್ಹೇಲರ್ ಉಂಟಲ್ಲ, ಆ ಥರನೇ ಇನ್ಹೇಲ್ಡ್ ಇನ್ಸುಲಿನ್ ಬರುತ್ತೆ. ಸೊ ಮಕ್ಕಳಿಗೆ ಸ್ಕೂಲಿಗೆ ಹೋಗುವಾಗ ಎಲ್ಲ ಇಟ್ಸ್ ಕ್ವೈಟ್ ಕಂಫರ್ಟೇಬಲ್. ಈ ಇನ್ಸುಲಿನ್ ಅಂತ ಹೇಳಿದಾಗ ಇದು ಯಾವಾಗ ಕೊಡಲಾಗುತ್ತೆ ಮತ್ತು ಅದರ ಉದ್ದೇಶ ಏನಿರುತ್ತೆ? ಸೊ ನಾರ್ಮಲಿ ನಾವು ಇನ್ಸುಲಿನ್ ಕೊಡೋದು 2 ವಿಷಯ. ಒಂದು ಬಾಡಿಯಲ್ಲಿ ಇನ್ಸುಲಿನ್ ಇಲ್ಲ, ಇನ್ನೊಂದು ಏನಂದರೆ ಟ್ಯಾಬ್ಲೆಟ್ಸ್ ಕೆಲಸ ಮಾಡ್ತಾ ಇಲ್ಲ, ಅದಕ್ಕೆ ಟಾಪ್ ಅಪ್ ಥರ ಇನ್ಸುಲಿನ್ ಕೊಡೋದು. ಸೊ ಈಗ ಟೈಪ್ 1ನಲ್ಲಿ ನಾವು ಕೊಡೋಕೆ ಮೇನ್ ಕಾರಣ ಏನಂದರೆ ಇನ್ಸುಲಿನೇ ಇಲ್ಲ. ಸೊ ಅಲ್ಲಿ ಬೇರೆ ಆಪ್ಷನ್ ಇಲ್ಲ. ಸೊ ಯೂಶಲಿ ಮೀಲ್ಸ್ ಮುಂಚೆ ಕೊಡ್ತೀವಿ, ಮತ್ತು ಒಂದು ಮಲ್ಗೋ ಮುಂಚೆ ಕೊಡ್ತೀವಿ. ಸೊ 4 ಟೈಮ್ಸ್ ಮಿನಿಮಮ್ ಕೊಡ್ತೀವಿ ಟೈಪ್ 1ನಲ್ಲಿ. ಟೈಪ್ 2ಅಲ್ಲಿ ನಾವು ಯೂಶಲಿ ಕೊಡೋದು ಎಲ್ಲಿ ಅಂದರೆ ಟ್ಯಾಬ್ಲೆಟ್ಸ್ ವರ್ಕ್ ಆಗ್ತಾ ಇಲ್ಲ. ಸೊ ಅಲ್ಲಿ ನಾವು ಯೂಶಲಿ 2 ಟೈಮ್ ಇನ್ಸುಲಿನ್ ಕೊಡೋದು, ಅದಕ್ಕೆ ಬೈಫೇಸಿಕ್ ಇನ್ಸುಲಿನ್ ಅಂತ ಹೇಳೋದು. ಯಾರಿಗೆ ತುಂಬ ಕಂಟ್ರೋಲ್ ಇಲ್ಲ ನಾವು 3 ಅಥವಾ 4 ಟೈಮ್ಸ್ ಇನ್ಸುಲಿನ್ ಕೊಡ್ತೇವೆ. ಡಾಕ್ಟರ್, ಹಾಗೆ ಮತ್ತೊಂದು ಹಾರ್ಮೋನ್ಗೆ ಸಂಬಂಧಿಸಿದ ಸಮಸ್ಯೆ ಅಂತ ಹೇಳಿದರೆ ಥೈರಾಯ್ಡ್ ಸಮಸ್ಯೆ ಅಂತ ಹೇಳಿದ್ರಿ. ಈ ಥೈರಾಯ್ಡ್ ಅಂತ ನಾವು ಕೇಳ್ತಾ ಇರ್ತೇವೆ, ಇದು ಯಾವ ರೀತಿಯಾದಂಥ ಸಮಸ್ಯೆ, ಯಾಕೆ ಉಂಟಾಗುತ್ತೆ ಇದು? ಥೈರಾಯ್ಡಲ್ಲಿ 3 ಪ್ರಾಬ್ಲಮ್ ಬರ್ಬೋದು ಜನರಲಿ ಹೇಳೋದಾಗಿದೆ. ಒಂದು ಗಾಯ್ಟರ್ ಬರ್ಬೋದು. ಗಾಯ್ಟರ್ ಅಂದರೆ ನಿಮ್ಮ ಗ್ಲ್ಯಾಂಡ್ ದೊಡ್ಡದಾಗ್ತಾ ಉಂಟು. ಸೊ ಅದರಲ್ಲಿ ಕೂಡ 2 ವೆರೈಟಿ ಉಂಟು. ಡಿಫ್ಯೂಸ್ ಗಾಯ್ಟರ್ ಅಂದರೆ ಹೋಲ್ ಗ್ಲ್ಯಾಂಡೇ ದೊಡ್ಡದಾಗ, ಅಥವಾ ನಾಡ್ಯುಲರ್ ಗಾಯ್ಟರ್ ಅಂದರೆ ಚಿಕ್ಕ ಚಿಕ್ಕ ಗೆಡ್ಡೆ ಇರುತ್ತೆ. ಸೊ ಈ ಗೆಡ್ಡೆ ಇರಬೇಕಾದ್ರೆ ನಾವು ಸ್ವಲ್ಪ ಜಾಗ್ರತೆ ಇರಬೇಕು, ಬಿಕಾಸ್ ಕೆಲವರಿಗೆ ಅದರಲ್ಲಿ ಕ್ಯಾನ್ಸರ್ ಇರ್ಬೋದು. ಸೊ ಅದಕ್ಕೆ ನಾವು ಟೆಸ್ಟ್ ಮಾಡಿ ನೋಡ್ತೇವೆ ಫರ್ದರ್. ನೆಕ್ಸ್ಟ್ ನಿಮಗೆ ಕಾಮನ್ ಕಾಯಿಲೆಗಳು ನೀವು ಕೇಳಿರ್ತೀರಿ, ಹೈಪೋಥೈರಾಯ್ಡಿಸಮ್. ಹೈಪೋಥೈರಾಯ್ಡಿಸಮಲ್ಲಿ ಏನಂದರೆ ಥೈರಾಯ್ಡ್ ಗ್ಲ್ಯಾಂಡಿಂದ ಹಾರ್ಮೋನ್ ಬರೋದು ಕಮ್ಮಿ ಇರ್ತದೆ. ಥೈರಾಯ್ಡಿಂದ 2 ಹಾರ್ಮೋನ್ ಬರ್ತದೆ, T4 ಮತ್ತು T3. ಅದು ಪ್ರೊಡಕ್ಷನ್ ಕಮ್ಮಿ ಉಂಟು. ಸೊ ಇದರಲ್ಲಿ TSH ಜಾಸ್ತಿ ಇರೋದು, ಬಟ್ T4 T3 ಕಮ್ಮಿ ಇರೋದು. ಥರ್ಡ್ ಕಾಯಿಲೆ ಹೈಪರ್ ಥೈರಾಯ್ಡಿಸಮ್. ಇದು ಅದರಲ್ಲಿ TSH ಕಮ್ಮಿ ಇರ್ತದೆ, T4 T3 ಜಾಸ್ತಿ ಇರ್ತದೆ. ಈ 2 ಕಾಯಿಲೆ ಆಟೋಇಮ್ಯೂನ್ ಅಂದರೆ ನಮ್ಮ ಬಾಡಿ ನಮಗೆ ಅಟ್ಯಾಕ್ ಮಾಡೋದು. ಸೊ ಅದು ಯಾಕೆ ಆಯಿತು ಅಂದರೆ ಯೂಶಲಿ ಇದಕ್ಕೆ ಟ್ರಿಗರ್ ವೈರಲ್ ಇನ್ಫೆಕ್ಷನ್. ಸೊ ನಮಗೆ ಈಗ ಸಾಮಾನ್ಯವಾಗಿ ನೆಗಡಿ, ಕೆಮ್ಮ ಕಾಯಿಲೆ ಸೀಸನಲ್ ಬರ್ತದಲ್ವ. ಸೊ ಒನ್ ಆಫ್ ದಿ ಸೀಸನಲ್ ಇನ್ಫೆಕ್ಷನಿಂದಾಗಿ ನಮಗೆ ಈ ಆಟೋಇಮ್ಯೂನ್ ಕಾಯಿಲೆ ಟ್ರಿಗರ್ ಆಗ್ಬೋದು. ಮತ್ತು ಇದು ಯೂಶಲಿ ಫ್ಯಾಮಿಲಿಯಲ್ಲಿ ಇರೋದು. ಈಗ ಒಂದು ಆಂಟಿಗೆ ಇದ್ದರೆ ನೀಸಿಗಿರ್ಬೋದು, ಅಥವಾ ಅಂದರೆ ಮಕ್ಕಳಿಗೆ ಬರಬೇಕಂತ ಇಲ್ಲ. ಸೊ ಇದ್ರದ್ದು ರಿಸ್ಕ್ ಇರೋದು ನಮ್ಮ ಬಾಡಿಲಿ ಕ್ರೋಮೋಸೋಮ್ ಉಂಟಲ್ಲ, ಒಂದು MHC ಕಾಂಪ್ಲೆಕ್ಸ್ ಅಂತ ಉಂಟು 6th ಕ್ರೋಮೋಸೋಮಲ್ಲಿ. ಅದರಲ್ಲಿ ಆ ರಿಸ್ಕ್ ಫ್ಯಾಕ್ಟರ್ಸ್ ಇರೋದು. ಅದು ಪಾಸಿಟಿವ್ ಇದ್ದರೆ ಆ ಫ್ಯಾಮಿಲಿಯಲ್ಲಿ ಆ ರೋಗ ಮೋರ್ ಕಾಮನ್. ಹಾಗೆ ಇದಕ್ಕೆ ಯಾವ ರೀತಿಯಾಗಿ ಚಿಕಿತ್ಸೆ ಇರ್ತದೆ? ಸೊ ಥೈರಾಯ್ಡ್ ಈಸ್ ಆ್ಯಕ್ಚುಲಿ ವೆರಿ ಈಸಿ. ನಾವು ಬೇಸಿಕ್ಲಿ ಥೈರಾಯ್ಡ್ ಪ್ರೊಫೈಲ್ ಅಂತ ಮಾಡ್ತೇವೆ, TSH, T4 T3. ಆ ರಿಪೋರ್ಟ್ ನೋಡಿ
ಈಗ ಥೈರಾಯ್ಡ್ ಕಾಯಿಲೆ ಇದ್ದರೆ ಮತ್ತೆ ನಾವು ಆ್ಯಂಟಿಬಾಡಿ ಟೆಸ್ಟ್ ಅಂತ ಮಾಡ್ತೇವೆ. ಸೊ ಆ್ಯಂಟಿಬಾಡಿ ಯಾವ ರೋಗಕ್ಕೆ ಯಾವ ಆ್ಯಂಟಿಬಾಡಿ ಅಂತ ನಮಗೆ ಆಲ್ರೆಡಿ ಗೊತ್ತಿರ್ತದೆ. ಆ ಆ್ಯಂಟಿಬಾಡಿ ಪಾಸಿಟಿವ್ ಇದ್ದರೆ ನಿಮ್ಮ ಡಯಾಗ್ನೋಸಿಸ್ ವೆರಿ ಕ್ಲಿಯರ್. ಇದೀಗ ಮಹಿಳೆಯರಲ್ಲಿ ಜಾಸ್ತಿ ಕಾಣಿಸ್ಕೊಳ್ತದ ಅಥವಾ ಪುರುಷರಲ್ಲಿ ಜಾಸ್ತಿ ಕಾಣಿಸ್ಕೊಳ್ತದ? ಸೊ ಯೂಶಲಿ ಈ ಥೈರಾಯ್ಡ್ ರಿಲೇಟೆಡ್ ಡಿಸೀಸಸ್ ಮಹಿಳೆಯರಲ್ಲಿ ಜಾಸ್ತಿ. ಒಂದಂದರೆ ದೇ ಗೋ ಥ್ರೂ ಪ್ರೆಗ್ನೆನ್ಸಿ ಪೀರಿಯಡ್ಸ್, ಸೊ ದೇ ಹ್ಯಾವ್ ಮೋರ್ ಆಟೋಇಮ್ಯೂನ್ ಪ್ರಾಬ್ಲಮ್ ಒಂದು. ಸೆಕೆಂಡ್ ಅಂದರೆ ಅವರಿಗೆ ಬೇಗ ಕಂಡು ಹಿಡಿತಿದೆ, ಬಿಕಾಸ್ ಥೈರಾಯ್ಡ್ ಪ್ರಾಬ್ಲಮ್ ಆದ ಕೂಡಲೇ ಅವರಿಗೆ ಪೀರಿಯಡ್ಸ್ ಆಗೋದಿಲ್ಲ ಅಥವಾ ಡಿಸ್ಟರ್ಬೆನ್ಸ್ ಅಥವಾ ಮಕ್ಕಳಾಗಲಿಕ್ಕೆ ಪ್ರಾಬ್ಲಮ್ ಆಗ್ತದೆ. ಸೊ ಲೇಡೀಸಲ್ಲಿ ನಮಗೆ ಬೇಗ ಗೊತ್ತಾಗೋದು ಕೂಡ ಜಾಸ್ತಿ, ರೋಗ ಕೂಡ ಅವರಲ್ಲಿ ಜಾಸ್ತಿ. ಬಟ್ ಲಕ್ಕಿಲಿ ಏನಂದರೆ ಈ ಥೈರಾಯ್ಡ್ ಕಾಯಿಲೆ ಬಂದ ಮೇಲೆ ಲೇಡೀಸಿಗೆ ಅಷ್ಟು ಉಪದ್ರ ಕೊಡೋದಿಲ್ಲ, ಅಂದರೆ ಸಿವಿಯರ್ ಡಿಸೀಸಸ್ ಕಮ್ಮಿ. ವೆರೇಸ್ ಮೇಲ್ಸಲ್ಲಿ ಕೆಲವೊಮ್ಮೆ ಥೈರಾಯ್ಡಲ್ಲಿ ಹೈಪರ್ ಥೈರಾಯ್ಡಲ್ಲಿ ಕಣ್ಣು ಪ್ರಾಬ್ಲಮ್ ಎಲ್ಲ ಬರ್ಬೋದು, ಅದೆಲ್ಲ ಮೇಲ್ಸಲ್ಲಿ ಜಾಸ್ತಿ. ಲೇಡೀಸಲ್ಲಿ ಆ ಎಲ್ಲ ಪ್ರಾಬ್ಲಮ್ಗಳು ಸ್ವಲ್ಪ ಕಮ್ಮಿ. ಅಂದರೆ ಈ ಸಮಸ್ಯೆ ಇದ್ದವರು ಮತ್ತೆ ಅವರ ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನು ಮಾಡ್ಕೋಬೇಕಾಗ್ತದೆ ಹೇಗೆ? ಹಾಂ, ಸೊ ಈ ಹೈಪೋಥೈರಾಯ್ಡಿಸಮ್ ಕಾಯಿಲೆ ಈಗ ಅದರಲ್ಲಿ ಮೈಲ್ಡ್ ಸಿವಿಯರ್ ಆ ಥರ ಉಂಟು. ಈಗ ಮೈಲ್ಡ್ ಡಿಸೀಸ್ ಎಲ್ಲರಿಗೂ ಮೆಡಿಸಿನ್ ಬೇಡ, ಕೆಲವೊಮ್ಮೆ ಆಟೋಮ್ಯಾಟಿಕ್ಲಿ ಸೆಟಲ್ ಆಗುತ್ತೆ. ಮತ್ತು ಓವರ್ಟ್ ಹೈಪೋಥೈರಾಯ್ಡ್ ಅಂತ ಹೇಳ್ತೀವಿ, ಅಲ್ಲಿ ಮೆಡಿಸಿನ್ ಬೇಕು ಆ್ಯಂಡ್ ಯೂಶ್ವಲಿ ಇಟ್ಸ್ ಅ ಲೈಫ್ ಲಾಂಗ್ ಥಿಂಗ್. ಕೆಲವೊಮ್ಮೆ ಗರ್ಭಿಣಿಗೆ ನಾವು ಶಾರ್ಟ್ ಟರ್ಮ್ ಮೆಡಿಸಿನ್ ಕೊಡ್ತೇವೆ, ಅದು ಯೂಶ್ವಲಿ ಡೆಲಿವರಿ ಆದಮೇಲೆ ಬಂದ್ ಮಾಡ್ತೇವೆ. ವೆರಸ್ ಹೈಪರ್ ಥೈರಾಯ್ಡಿಸಮಲ್ಲಿ ಸ್ವಲ್ಪ ಡಿಫ್ರೆಂಟ್, ಅಂದರೆ ಆಲ್ಮೋಸ್ಟ್ ನಾವೀಗ ಟ್ರೀಟ್ಮೆಂಟ್ ಕೊಟ್ಟರೆ 60-80% ಪೇಷಂಟಿಗೆ ಕ್ಯೂರ್, ಅಂದರೆ ಟೆಂಪರರಿ ಕ್ಯೂರ್ ಆಗ್ತದೆ. ಆ ಟೆಂಪರರಿ ಕ್ಯೂರಲ್ಲಿ ಒಂದು 20% ಪೇಷಂಟ್ಗೆ ಪುನಃ ಬರ್ಬೋದು ರೋಗ, ಉಳಿದವ್ರಿಗೆ ಪರ್ಮನೆಂಟ್ ಕ್ಯೂರ್ ಆಗ್ಬೋದು. ಸೊ ಒಂದು 30-40% ಪೇಷಂಟಿಗೆ ಸ್ವಲ್ಪ ಲಾಂಗ್ ಟರ್ಮ್ ಮೆಡಿಸಿನ್ ಬೇಕಾಗ್ತದೆ. ಲೈಫ್ ಸ್ಟೈಲ್ ಇಂಪಾರ್ಟೆಂಟ್, ಬಟ್ ಮೋರ್ ಇಂಪಾರ್ಟೆಂಟ್ ಮೆಡಿಸಿನ್ ತಗೊಳ್ಳೋದು. ಸೊ ತುಂಬ ಜನ ಏನಾಗ್ತದೆ, ಇದೆಲ್ಲ ಕ್ರಾನಿಕ್ ಕಾಯಿಲೆಗಳು, ತಿಂಗಳು ಕಟ್ಟಲೆ ವರ್ಷ ಕಟ್ಟಲೆ ಮೆಡಿಸಿನ್ ತಗೊಳ್ಬೇಕು, ಮಿಡ್ಲಲ್ಲಿ ಫ್ರಸ್ಟ್ರೇಷನ್ ಆಗಿ ಬಿಡ್ತಾರೆ. ಸೊ ಆವಾಗ ಪ್ರಾಬ್ಲಮ್ ಆಗೋದು. ಈಗ ಸರಿಯಾಗಿ ಮದ್ದು ತಗೊಳ್ಳದೇ ಇದ್ದರೆ ಆವಾಗ ಯಾವ ರೀತಿಯಾಗಿ ಕಾಂಪ್ಲಿಕೇಶನ್ಸ್ ಆಗಬಹುದು? ಹಾಂ, ಸೊ ಎರಡರಲ್ಲಿಯೂ ಹೈಪೋಥೈರಾಯ್ಡಿಸಮ್ ಮೆಡಿಸಿನ್ ಸಡನ್ಲಿ ಬಿಟ್ಟರೆ ಒಂದು ಮಿಕ್ಸ್ ಎಡಿಮಾ ಕೋಮಾ ಅಂತ ಆಗ್ಬೋದು, ಅಂದರೆ ಕಾಲು ದಪ್ಪ ಆಗೋದು, ಮುಖ ದಪ್ಪ ಆಗೋದು, ಹಾರ್ಟ್ ರೇಟ್ ಕಮ್ಮಿ ಆಗೋದು ಅಥವಾ ತುಂಬ ಡ್ರೌಸಿ ಆಗೋದು, ಅದು ಆಗ್ಬೋದು. ಹೈಪರ್ ಥೈರಾಯ್ಡಿಸಮ್ ಅವ್ರ ಮೆಡಿಸಿನ್ ಬಿಟ್ಟರೆ ಥೈರಾಯ್ಡ್ ಸ್ಟಾರ್ಮ್ ಅಂತ ಆಗ್ಬೋದು, ಅಲ್ಲಿ ಉಲ್ಟಾ ಹಾರ್ಟ್ ರೇಟ್ ಜಾಸ್ತಿ ಆಗೋದು, ಲೂಸ್ ಮೋಷನ್ ಆಗೋದು, ಅಲ್ಲಿ ಕೂಡ ಎರಡೂ ಕಾಯಿಲೆ ಈಕ್ವಲಿ ಡೇಂಜರಸ್. ಸೊ ಸಡನ್ ಬಿಡಬಾರ್ದು ಯಾವಾಗಲೂ. ಈಗ ಈ ಥೈರಾಯ್ಡ್ ಸಮಸ್ಯೆಗಳ ಆರಂಭಿಕ ಲಕ್ಷಣಗಳು ಅಂತ ಏನಾದರೂ ಇರ್ತದ? ಸೊ ಎರಡೂ ಕಾಯಿಲೆಯಲ್ಲಿ ಲಕ್ಷಣ ಇರ್ಬೋದು. ಅಂದರೆ ಹೈಪೋಥೈರಾಯ್ಡಿಸಮ್ ಪೇಷಂಟಲ್ಲಿ ಸಾಮಾನ್ಯವಾಗಿ ಕಾನ್ಸ್ಟಿಪೇಷನ್, ಪೀರಿಯಡ್ಸ್ ಇರ್ರೆಗ್ಯುಲರ್, ಮತ್ತು ಹೇರ್ ಫಾಲು, ಸ್ವಲ್ಪ ಲೇಸಿನೆಸ್ ಆಗೋದು, ಸ್ವಲ್ಪ ದಪ್ಪ ಆಗೋದು, ಹೇರ್ ಫಾಲ್ ನಾನು ಹೇಳಿದೆ. ಸೊ ಈ ಥರ ಪ್ರಾಬ್ಲಮ್ಗಳು ಬರ್ಬೋದು. ವೆರೇಸ್ ಹೈಪರ್ ಥೈರಾಯ್ಡಿಸಮಲ್ಲಿ ಉಲ್ಟಾ ವೆಯ್ಟ್ ಲಾಸ್, ಎದೆ ಡಬ ಜಾಸ್ತಿ ಆಗೋದು, ಲೂಸ್ ಮೋಷನ್, ಈ ಥರ ಪ್ರಾಬ್ಲಮ್ಸ್ಗಳು ಬರ್ಬೋದು. ಮತ್ತು ಕೆಲವರಿಗೆ ಕಣ್ಣು ಪ್ರಾಬ್ಲಮ್ ಕೂಡ ಬರ್ಬೋದು. ಈಗ ಹೈಪರ್ ಥೈರಾಯ್ಡ್ ಪೇಷಂಟ್ ಹೆಚ್ಚಿನವರಿಗೆ ಸಿಂಪ್ಟಮ್ ಇರ್ತದೆ, ಬಟ್ ಹೈಪೋಥೈರಾಯ್ಡ್ ಎಷ್ಟೋ ಟೈಮ್ ಪೇಷಂಟ್ ಯಾವುದೋ ಸ್ಕ್ರೀನಿಂಗ್ ಚೆಕ್ಕಿಗೆ ಹೋಗ್ತಾರೆ, ರಿಪೋರ್ಟ್ ನೋಡುವಾಗ ರಿಪೋರ್ಟ್ ಆ ಥರ ಇರ್ತದೆ. ಸೊ ಹೈಪೋಥೈರಾಯ್ಡ್ ಎಲ್ಲ ಪೇಷಂಟಿಗೆ ಸಿಂಪ್ಟಮ್ ಇರಬೇಕಂತ ಇಲ್ಲ, ಮತ್ತು ಎಲ್ಲ ನಾನು ಹೇಳಿದ ಸಿಂಪ್ಟಮ್ ಇರಬೇಕಂತನೂ ಇಲ್ಲ. ಸೊ ಕೆಲವರು ವಿದೌಟ್ ಸಿಂಪ್ಟಮ್ಸ್ ಬರ್ತಾರೆ. ಡಾಕ್ಟರ್, ಹಾಗೆ ಈಗ ಮಹಿಳೆಯರಿಗೆ ಸಂಬಂಧಿಸಿದ ಹಾಗೆ ಅವರಿಗೆ ಬೇರೆ ಯಾವ ರೀತಿಯಾದಂತಹ ಹಾರ್ಮೋನ್ ಸಮಸ್ಯೆಗಳು ಬರುತ್ತೆ? ಸೊ ಮಹಿಳೆಯರಿಗೆ ತುಂಬ ಪ್ರಾಬ್ಲಮ್ಸ್ ಬರ್ಬೋದು. ಫಾರ್ ಎಕ್ಸಾಂಪಲ್ ಸ್ಟಾರ್ಟಿಂಗ್ ಈಗ ಥೈರಾಯ್ಡಿಂದಾಗಿ ಪೀರಿಯಡ್ಸ್ ಪ್ರಾಬ್ಲಮ್ ಬರ್ಬೋದು. ಈಗ ಒಂದ್ಸಲ ಪೀರಿಯಡ್ಸ್ ಎಲ್ಲ ಸ್ಟಾರ್ಟ್ ಆದಮೇಲೆ ಪಾಲಿಸಿಸ್ಟಿಕ್ ಓವರಿ, ಅದೀಗ ರೀನೇಮ್ ಆಗಿದೆ PMOS ಅಂತ, ಪಾಲಿ ಎಂಡೋಕ್ರೈನ್ ಮೆಟಬಾಲಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ. ಇದರಲ್ಲಿ ಪೀರಿಯಡ್ಸ್ ಇರೆಗ್ಯುಲರ್, ಪಿಂಪಲ್ಸ್ ಮತ್ತು ಇನ್ಫರ್ಟಿಲಿಟಿ, ಅಂದರೆ ಮಕ್ಕಳಾಗದೆ ಆಗಲಿಕ್ಕೆ ಪ್ರಾಬ್ಲಮ್ ಆಗೋದು ಆಗ್ಬೋದು. ಮತ್ತು ನಿಮ್ಮ ಪಿಟ್ಯುಟರಿ ಗ್ಲ್ಯಾಂಡಲ್ಲಿ ಒಂದು ಪ್ರೊಲ್ಯಾಕ್ಟಿನ್ ಅಂತ ಹಾರ್ಮೋನ್ ಬರುತ್ತೆ. ಸೊ ಅದು ಜಾಸ್ತಿ ಪ್ರೊಡಕ್ಷನ್ ಆದರೆ ಕೂಡ ಇನ್ಫರ್ಟಿಲಿಟಿ ಬರ್ಬೋದು. ಮತ್ತು ಮುಂದೆ ಹೋಗಿ ಈಗ ಒಂದ್ಸಲ ಮೆನೋಪಾಸ್, ಅಂದರೆ ಪೀರಿಯಡ್ಸ್ ನಿಲ್ಲುವ ಸಮಯ 50 years ಆಗುವಾಗ ಈ ಸಡನ್ಲಿ ಹಾರ್ಮೋನ್ ಡೆಫಿಷಿಯನ್ಸೀಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಈಸ್ಟ್ರೋಜನ್ ಲೆವೆಲ್ಸ್ ಕಮ್ಮಿ ಆಗುತ್ತೆ. ಸೊ ಆವಾಗ ಏನಾಗ್ಬೋದು, ಸಡನ್ ಸ್ವೆಟ್ಟಿಂಗ್ ಆಗೋದು, ನಾವು ಅದಕ್ಕೆ ಹಾಟ್ ಫ್ಲಶಸ್ ಅಂತ ಕರಿತೇವೆ, ಅದರಿಂದ ರಗಳೆ ಆಗ್ಬೋದು. ಇನ್ನೊಂದು 5-10 years ಆಗುವಾಗ ಈಸ್ಟ್ರೋಜನ್ ಆ್ಯಕ್ಚುಲಿ ಬೋನಿಗೆ ಒಳ್ಳೆಯದು. ಸೊ ಅದು ಕಟ್ ಆಫ್ ಆಗುವಾಗ ಬೋನ್ಗಳು ವೀಕ್ ಆಗಿ ಆಸ್ಟಿಯೋಪೊರೋಸಿಸ್ ಅಂತ ಆಗ್ಬೋದು. ಸೊ ಯೂಶಲಿ ನಾವು ಏನು ಮಾಡ್ತೇವೆ, ಈಗ ಮೆನೋಪಾಸ್ ಒಂದು 60 years ಹತ್ತಿರ ಬರುವಾಗ ನಾವು ಬೋನ್ ಡೆನ್ಸಿಟಿ ಸ್ಕ್ಯಾನ್ ಅಂತ ಮಾಡ್ತೇವೆ. ಈ ಬೋನ್ ಡೆನ್ಸಿಟಿ ಸ್ಕ್ಯಾನಲ್ಲಿ ನಮಗೆ ಬೋನ್ಸ್ ವೀಕ್ ಉಂಟಾ ಸ್ಟ್ರಾಂಗ್ ಉಂಟಾ ಅಂತ ಗೊತ್ತಾಗ್ತದೆ. ಈಗ ತಾವು ಹೇಳಿದ್ರಿ PCOS ಅಂದರೆ ಈಗ PMOS ಅಂತ.
ಮರುನಾಮಕರಣ ಆಗಿದೆ ಅಂತ. ಇದರ ಲಕ್ಷಣಗಳು ಏನಿರ್ತವೆ ಡಾಕ್ಟ್ರೆ? ಪಿ ಸಿ ಯು ಎಸ್ ಅಥವಾ PMOS ಅದು ಗಾರ್ಡನ್ ವೆರೈಟಿ ಇರ್ಬೋದು. ಅಂದರೆ ಈಚ್ ಪೇಷಂಟ್ ಡಿಫ್ರೆಂಟ್. ಸೊ ಮುಂಚಿನ ಕಾಲ ಏನಿತ್ತು, ಜನರು ಸ್ಕ್ಯಾನಿಗೆ ಹೋಗ್ತಾ ಇತ್ತು, ಅಲ್ಟ್ರಾಸೌಂಡ್ ಡಾಕ್ಟರ್ ನೋಡುವಾಗ ನಿಮಗೆ PCOD ಉಂಟಂತ ಹೇಳ್ತಾ ಇದ್ರು. ಬಟ್ ಈಗ ನಮ್ಗೆ ಏನು ಗೊತ್ತಾಗಿದೆ, ಈಚ್ ಪರ್ಸನ್ ಡಿಫ್ರೆಂಟ್. ಕೆಲವರಿಗೆ ಸ್ಕ್ಯಾನ್ ನಾರ್ಮಲ್ ಇರ್ಬೋದು, ಆದ್ರೂ PCOD ಇರ್ಬೋದು. ಕೆಲವರಿಗೆ ಬರೀ ಆ್ಯಕ್ನೆ ಇರುತ್ತೆ ಮತ್ತು ಹಾರ್ಮೋನ್ ಲೆವೆಲ್ಸ್ ಜಾಸ್ತಿ ಇರುತ್ತೆ. ಸೊ ನಾರ್ಮಲಿ ಗಂಡಸರಲ್ಲಿ ಇಸ್ಟ್ರೋಜನ್ ಇರ್ತದೆ ಬಟ್ ಕಮ್ಮಿ ಲೆವೆಲ್. ಹಾಗೆ ಲೇಡೀಸಲ್ಲಿ ಟೆಸ್ಟೋಸ್ಟಿರಾನ್ ಇರ್ತದೆ ವಿಚ್ ಇಸ್ ಅ ಜೆಂಟ್ಸ್ ಹಾರ್ಮೋನ್, ಬಟ್ ಅದು ಲೋ ಲೆವೆಲ್ ಇರ್ತದೆ. ಸೊ ಈ PCOD ಪೇಷಂಟ್ಸಲ್ಲಿ ಟೆಸ್ಟೋಸ್ಟಿರಾನ್ ಜಾಸ್ತಿ ಇರ್ಬೋದು. ಕೆಲವರು ಹೇರ್ ಫಾಲ್ ಅಥವಾ ಫೇಶಿಯಲ್ ಹೇರ್ ಪ್ರಾಬ್ಲಮ್ ಇಟ್ಕೊಂಡು ಬರ್ಬೋದು. ಕೆಲವರು ಇನ್ಫರ್ಟಿಲಿಟಿ ಚೆಕಪ್ ಮಾಡುವಾಗ ಗೊತ್ತಾಗ್ಬೋದು PCOD ಉಂಟಂತ. ಸೊ ಈಚ್ ಪರ್ಸನ್ ಇಸ್ ಡಿಫ್ರೆಂಟ್. ಸೊ ನಾವು ಅಟ್ಲೀಸ್ಟ್ 2 ಏನಾದರೂ ಕ್ರೈಟೀರಿಯಾ ಸ್ಯಾಟಿಸ್ಫೈ ಆದರೆ, ಫಾರ್ ಎಕ್ಸಾಂಪಲ್ ಸ್ಕ್ಯಾನ, ಬ್ಲಡ್ ಟೆಸ್ಟ್ ಅಥವಾ ನಿಮ್ಮ ಸಿಂಪ್ಟಮ್ಸ್ ಇದ್ದರೆ ನಾವು ಈ ಥರ ಡಯಾಗ್ನೋಸ್ ಮಾಡ್ತೇವೆ. ಮತ್ತು ಯಾಕೆ ರೀನೇಮ್ ಮಾಡಿದಾರಂದರೆ, ಮುಂಚೆ ಇಟ್ ವಾಸ್ ಜಸ್ಟ್ ಪೀರಿಯಡ್ಸ್ ಪ್ರಾಬ್ಲಮ್. ಬಟ್ ಈಗ ಏನು ಗೊತ್ತಾಗಿದೆ ಅಂದರೆ, ಈ ಪೇಷಂಟ್ಗಳಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರ್ತದೆ. ನಾನು ಹೇಳಿದ್ನಲ್ಲ ಡಯಾಬಿಟೀಸಲ್ಲಿ. ಸೊ ಡಯಾಬಿಟೀಸಲ್ಲಿ ಕೂಡ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಇರ್ತದೆ. ಆ ಸೇಮ್ ಪ್ರಾಬ್ಲಮ್ PCODಯಲ್ಲಿ ಕೂಡ ಇರ್ತದೆ. ಸೊ ಯೂಶಲಿ ಅವರು ಫಸ್ಟ್ ನಮಗೆ ಪೀರಿಯಡ್ಸ್ ಪ್ರಾಬ್ಲಮ್, ಮತ್ತು ಅವರಿಗೆ ಕನ್ಸೀವ್ ಆಗಲಿಕ್ಕೆ ಪ್ರಾಬ್ಲಮ್ ಆಗ್ತದೆ. ಮತ್ತು ಅವ್ರು ಕನ್ಸೀವ್ ಆದರೆ ಯೂಶಲಿ ಅವರಿಗೆ ಜೆಸ್ಟೇಷನಲ್ ಡಯಾಬಿಟೀಸ್ ಅಂತ ಬರ್ಬೋದು, ಅಂದರೆ ಪ್ರೆಗ್ನೆನ್ಸಿ ರಿಲೇಟೆಡ್ ಡಯಾಬಿಟೀಸ್. ಮುಂದೆ ಹೋಗಿ ಅವ್ರು ಸ್ವಲ್ಪ ಏಜ್ ಆಗುವಾಗ ಅವರಿಗೆ ನಾರ್ಮಲ್ ಡಯಾಬಿಟೀಸ್ ಬರ್ತದೆ. ಸೊ ಇಟ್ ಈಸ್ ಅ ಕಂಟಿನ್ಯೂಟಿ ಆಫ್ ದ ಸೇಮ್ ಪ್ರಾಬ್ಲಮ್. ಸೊ ಅದಕ್ಕೆ ಅದನ್ನು ರೀನೇಮ್ ಮಾಡಿದ್ದಾರೆ. ಈ PMOS ಸಮಸ್ಯೆ ಏನು ಹೇಳಿದ್ರಿ, ಅದು ಯಾಕಾಗಿ ಬರುತ್ತೆ ಮತ್ತು ಯಾರಲ್ಲಿ ಜಾಸ್ತಿ ಕಾಣಿಸಿಕೊಳ್ಳುವಂಥ ಸಾಧ್ಯತೆ ಇರ್ತದೆ? ಯೂಶಲಿ ನಮ್ಮ ಹೈಟಿಗೆ ನಮ್ಮ ವೆಯ್ಟ್ ಜಾಸ್ತಿ ಇದ್ದರೆ ಅದಕ್ಕೆ ನಾವು BMI ಅಂತ ಹೇಳ್ತೇವೆ. ಸೊ BMI ಜಾಸ್ತಿ ಇದ್ದವರು, ಎಸ್ಪೆಷಲಿ 25 ಮೇಲೆ ಇದ್ದವರಿಗೆ ಈ ಪ್ರಾಬ್ಲಮ್ಗಳು ಕಾಮನ್. ಬಟ್ ಇತ್ತೀಚೆಗೆ ನಾವು ನೋಡ್ತಾ ಇದ್ದೇವೆ ಕೆಲವು ಲೀನ್ PCOD ಅಂತ ಇದ್ದಾರೆ. ಅಂದರೆ ಅವರ ಹೈಟಿಗೆ ಅವರ ವೆಯ್ಟ್ ಆ್ಯಕ್ಚುಲಿ ಒಳ್ಳೆಯದೇ ಉಂಟು, ಆದರೂ ಅವರಿಗೆ ಈ ರೋಗ ಉಂಟು. ಸೊ ಇದು ಯಾಕೆ ಅಂದರೆ ಇನ್ಸುಲಿನ್ ರೆಸಿಸ್ಟೆನ್ಸಿಂದ. ಸೊ ನಾರ್ಮಲಿ ನಮ್ಮ ಬಾಡಿಗೆ, ನಾನು ಹೇಳಿದ್ನಲ್ಲ, ಇನ್ಸುಲಿನ್ ಲೆವೆಲ್ ಶುಗರ್ ಮೇಂಟೈನ್ ಮಾಡುತ್ತೆ. ಬಟ್ ಕೆಲವರಿಗೆ ಈ ಇನ್ಸುಲಿನ್ ತುಂಬ ಬೇಕಾಗ್ತದೆ ಸೇಮ್ ಲೆವೆಲ್ ಮೇಂಟೈನ್ ಮಾಡಲಿಕ್ಕೆ. ಸೊ ಸಪೋಸ್ ಒಬ್ಬನಿಗೆ ಇನ್ಸುಲಿನ್ ಲೆವೆಲ್ 4 ಇದ್ದರೆ ಸಾಕು ಅಂತ ಎಣಿಸ್ಕೊಳ್ಳಿ, ಈಸ್ ಅ ನಾರ್ಮಲ್ ಪರ್ಸನ್. ಇನ್ನೊಬ್ಬರಿಗೆ 30 ಬೇಕು ಇನ್ಸುಲಿನ್ ಲೆವೆಲ್, ಅದೇ ಶುಗರ್ ಮೇಂಟೈನ್ ಮಾಡಲಿಕ್ಕೆ. ಸೊ ಅಂಥವರಿಗೆ ಈ ಡಯಾಬಿಟೀಸು ಬರುವ ಸಾಧ್ಯತೆ ಜಾಸ್ತಿ, PCOD ಬರುವ ಸಾಧ್ಯತೆಯೂ ಜಾಸ್ತಿ. ಸೊ ಇಟ್ಸ್ ಆಲ್ ಲಿಂಕ್ ಟು ಇನ್ಸುಲಿನ್ ರೆಸಿಸ್ಟೆನ್ಸ್. ಸೊ ಇದಕ್ಕೆ ಚಿಕಿತ್ಸೆ ಯಾವ ರೀತಿ ಇರ್ತದೆ? ಅಂದರೆ ಅದು ಸಂಪೂರ್ಣವಾಗಿ ಗುಣವಾಗುತ್ತಾ ಅಥವಾ ಅದಕ್ಕೆ ಮತ್ತೆ ಮತ್ತೆ ಮದ್ದು ಮಾಡ್ತಾ ಇರಬೇಕಾಗುತ್ತಾ? ಹಾಂ, ಸೊ ಟ್ರೀಟ್ಮೆಂಟ್ ಡಿಪೆಂಡ್ಸ್ ಆನ್ ಸಿಂಪ್ಟಮ್ಸ್. ಸೊ ಎಲ್ಲರಿಗೂ ಮೆಡಿಸಿನ್ ಬೇಡ. ಈಗ ಯಾರಿಗೆ ಕೆಲವೊಮ್ಮೆ ಕಾಸ್ಮೆಟಿಕ್ ಪ್ರಾಬ್ಲಮಿಂದ ಪೇಷಂಟ್ಸ್ ಬರ್ತಾರೆ. ಫಾರ್ ಎಕ್ಸಾಂಪಲ್ ಸ್ಕಿನ್ ಡಾಕ್ಟರ್ ಹತ್ರ ಹೋಗಿ ಮತ್ತೆ ನಮ್ಮ ಹತ್ರ ಬರ್ತಾರೆ. ಕೆಲವೊಮ್ಮೆ ಗೈನಕಾಲಜಿಸ್ಟ್ ಹತ್ರ ಹೋಗಿ ಮತ್ತೆ ನಮ್ಮ ಹತ್ರ ಬರ್ತಾರೆ. ಸೊ ಟ್ರೀಟ್ಮೆಂಟ್ ಡಿಪೆಂಡ್ಸ್ ಆನ್ ದ ಸಿಂಪ್ಟಮ್ಸ್. ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ತುಂಬ ಇದ್ದರೆ ನಾವು ಮೆಟ್ಫಾರ್ಮಿನ್ ಅಂತ ಒಂದು ಟ್ಯಾಬ್ಲೆಟ್ ಕೊಡ್ತೇವೆ, ವಿಚ್ ವಿ ಯೂಸ್ ಫಾರ್ ಡಯಾಬಿಟೀಸ್ ಆಲ್ಸೋ. ಪೀರಿಯಡ್ಸ್ ಪ್ರಾಬ್ಲಮ್ ಇದ್ದರೆ ನಾವು OC ಪಿಲ್ಸ್ ಅಂತ ಕೊಡ್ತೇವೆ. ಮತ್ತು ಈಗ ಹೇರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದರೆ ಅದು ಹೇರ್ ಟೆಸ್ಟೋಸ್ಟಿರಾನ್ ಆ್ಯಕ್ಷನ್ ಬ್ಲಾಕ್ ಮಾಡುವಂಥ ಮೆಡಿಸಿನ್ಸ್ ಕೊಡ್ತೇವೆ. ಇನ್ಫರ್ಟಿಲಿಟಿ ಇದ್ದರೆ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಕೆಲವು ಇಂಜೆಕ್ಷನ್ಸ್ ಕೊಟ್ಟು ಅದನ್ನು ಸರಿಪಡ್ತಾರೆ. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಪೇಷಂಟ್. ಡಾಕ್ಟರ್, ಈಗ ಈ ಹಾರ್ಮೋನಿಗೆ ಸಂಬಂಧಿಸಿದ ಹಾಗೆ ದೇಹದ ಹಾರ್ಮೋನ್ ಸಮತೋಲನದಲ್ಲಿರಬೇಕು, ಚೆನ್ನಾಗಿರಬೇಕು ಅಂತ ಹೇಳಿದರೆ ಅದರಲ್ಲಿ ಆಹಾರದ ಪಾತ್ರ ಎಷ್ಟು ಮುಖ್ಯ ಮತ್ತು ಯಾವ ರೀತಿಯಾದಂಥ ಆಹಾರವನ್ನು ನಾವು ಸೇವಿಸಬೇಕಾಗುತ್ತೆ? ಆಹಾರ ಪಾತ್ರೆ ಇಸ್ ವೆರಿ ಇಂಪಾರ್ಟೆಂಟ್. ಈಗ ನಮ್ಮ ದೇಶದಲ್ಲಿ ಮೇನ್ ಇಂಟೇಕ್ ಇಸ್ ಕಾರ್ಬೋಹೈಡ್ರೇಟ್. ಅಂದರೆ ನಾವು ರೈಸ್, ಚಪಾತಿ ಇಂಥದ್ದೇ ಜಾಸ್ತಿ ತಿನ್ನೋದು. ಮತ್ತು ಇತ್ತೀಚೆಗೆ ಚೀಸ್, ಬಟರ್, ಗೀ ಇಂಥದ್ದು ಜಾಸ್ತಿ ಆಗಿದೆ. ಸೊ ನಮ್ಮ ಆಹಾರದಲ್ಲಿ ಪ್ರೋಟೀನ್ ಇಂಟೇಕ್ ಈ ವೆಸ್ಟರ್ನ್ ಡಯಟಿಗೆ ತುಂಬ ಕಮ್ಮಿ. ಸೊ ಅದನ್ನು ಸ್ವಲ್ಪ ಪ್ರೋಟೀನ್ ಇಂಟೇಕ್ ಜಾಸ್ತಿ ಮಾಡಿ ಈ ಕಾರ್ಬೋಹೈಡ್ರೇಟ್ ಸ್ವಲ್ಪ ಕಟ್ ಡೌನ್ ಮಾಡಬೇಕು. ಹಾಗೆ ಫೈಬರ್ ಇಂಟೇಕ್ ಕೂಡ ಜಾಸ್ತಿ ಮಾಡಬೇಕು. ಫಾರ್ ಎಕ್ಸಾಂಪಲ್ ತರಕಾರಿ, ನಿಮ್ಮ ಫ್ರೂಟ್ಸು, ದಿ ವೆಜಿಟೇಬಲ್ಸ್, ಸೊ ಇದನ್ನು ಕೂಡ ಜಾಸ್ತಿ ಮಾಡಬೇಕು. ಸೊ ಈ ಥರ ಮಾಡಿದರೆ ರೋಗಗಳು ಕಮ್ಮಿ. ಮತ್ತು ಜೀವನ ಶೈಲಿ ಹೇಗಿರಬೇಕಾಗುತ್ತೆ? ಎಕ್ಸಸೈಸ್ ಎಷ್ಟು ನಿಯಮಿತವಾಗಿ ಮಾಡಬೇಕಾಗುತ್ತೆ? ಸೊ ಅಟ್ಲೀಸ್ಟ್ 6 days ಪರ್ ವೀಕ್ ಅರ್ಧ ಗಂಟೆ ಎಕ್ಸಸೈಸ್ ಮಿನಿಮಮ್ ಮಾಡಬೇಕು. ಆ ಎಕ್ಸಸೈಸ್ ಎನಿಥಿಂಗ್ ಇರ್ಬೋದು, ಕಾರ್ಡಿಯೋ ಇರ್ಬೋದು. ಕಾರ್ಡಿಯೋ ಅಂದರೆ ವಾಕ್ ಮಾಡೋದು, ಓಡೋದು, ಸ್ವಿಮ್ಮಿಂಗ್, ಇದೆಲ್ಲ ಕಾರ್ಡಿಯೋ ಬಂತು. ಅಥವಾ ಸ್ಟ್ರೆಂತ್ ಟ್ರೈನಿಂಗ್ ಇರ್ಬೋದು, ಈಗ ಜಿಮ್ ಹೋಗೋದು, ಡಂಬಲ್ಸ್ ಎತ್ತೋದು. ಸೊ ಇಟ್ ಕುಡ್ ಮಿಕ್ಸ್ ಇದ್ದರೆ ಒಳ್ಳೆಯದು, ಬಟ್ ಇಟ್ ಕ್ಯಾನ್ ಬಿ ಎನಿಥಿಂಗ್. ಸೊ ಏನಾಗ್ತದೆ ಅಂದರೆ ನಾವು ಈ ಥರ ಎಕ್ಸಸೈಸ್ ಮಾಡಿದರೆ ಎಕ್ಸ್ಟ್ರಾ ಎನರ್ಜಿ ಅಥವಾ ಗ್ಲೂಕೋಸ್ ನಮ್ಮ ಬಾಡಿಲಿ ಇದ್ದದ್ದು ಅದು ಸ್ಪೆಂಟ್ ಆಗ್ತದೆ. ಸೊ ದೆನ್ ನಿಮಗೆ ಈ ಪ್ರಾಬ್ಲಮ್ಗಳು ಕಮ್ಮಿ. ಡಾಕ್ಟ್ರೆ, ಹಾಗೆ ಈ
ಕ್ರಾನಿಕ್ ಡಿಸೀಸಸ್ ಅಂತ ಹೇಳಿದ್ರಿ ತಾವು, ಅಂದರೆ ವರ್ಷಗಟ್ಟಲೆ ಇರುವಂಥ ದೀರ್ಘಕಾಲೀನ ಕಾಯಿಲೆಗಳು ಅಂಥೇಳಿ. ಅದಕ್ಕೆ ಮೆಡಿಸಿನನ್ನು ಎಷ್ಟರ ತನಕ ತೊಗೋಬೇಕಾಗತ್ತೆ? ಅಂದರೆ ಅದಕ್ಕೆ ಏನಾದರೂ ಕೊನೆ ಅಂತ ಇರ್ತದಾ ಅಥವಾ ತೊಗೊಳ್ಳದೆ ಇದ್ದರೆ ಆಗ್ತದಾ, ಹೇಗೆ? ಡಯಾಬಿಟೀಸ್ ಕಾಯಿಲೆಯಲ್ಲಿ ಮೆಡಿಸಿನ್ಸ್ ಲೈಫ್ ಲಾಂಗ್, ಅಂದರೆ ಕಾಯಿಲೆ ಲೈಫ್ ಲಾಂಗ್. ಈಗ ತುಂಬ ಜನ ಕೇಳ್ತಾರೆ, ಸರ್ ಮೆಡಿಸಿನ್ ಹಾಕಬೇಡಿ, ಹಾಕಿದರೆ ಅದು ಲೈಫ್ ಲಾಂಗ್ ಆಗ್ತದೆ. ಸೊ ನಾವು ಮೆಡಿಸಿನ್ ಹಾಕಿದ್ದಕ್ಕೆ ಲೈಫ್ ಲಾಂಗ್ ಆಗೋದಲ್ಲ, ಕಾಯಿಲೆ ಲೈಫ್ ಲಾಂಗ್. ಬಟ್ ಮೆಡಿಸಿನ್ ಸೇಮ್ ಇರೋದಿಲ್ಲ. ಈಗ ತುಂಬ ಜನ ನಾನು ಇವತ್ತು ಟ್ಯಾಬ್ಲೆಟ್ ಹಾಕಿರ್ತೇನೆ, 1 ವರ್ಷ ಆದಮೇಲೆ ಅದೇ ತಗೊಳ್ತಾ ಇರ್ತಾರೆ. ಸೊ ಎವ್ರಿ 3 ಮಂತ್ಸ್ ನಾವು ರೀಅಸೆಸ್ ಮಾಡಬೇಕು. ನಿಮ್ಮದು ಈಗ ಡಯಟ್ ಎಕ್ಸಸೈಸ್ ಒಳ್ಳೇದಿದ್ದರೆ ನಾವು ಕಮ್ಮಿ ಮಾಡ್ಬೋದು, ಹಾಗೆ ಶುಗರ್ ಜಾಸ್ತಿ ಹೋಗ್ತಾ ಇದ್ದರೆ ನಾವು ಜಾಸ್ತಿ ಮಾಡ್ಬೋದು. ಮತ್ತು ಇತ್ತೀಚೆಗೆ ಲಾಸ್ಟ್ ಫ್ಯೂ ಇಯರ್ಸಲ್ಲಿ ಒಂದು ಟರ್ಮ್ ಬಂದಿದೆ, ರೆಮಿಷನ್ ಡಯಾಬಿಟೀಸ್ ರಿವರ್ಸಲ್ ಅಂತ ನೀವು ಕೇಳಿರ್ಬೋದು. ಸೊ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಈಗ ನಿಮಗೆ ಶುಗರ್ ಬಂದಿದ್ದರೆ ಆ್ಯಂಡ್ ನೀವು ವೆಯ್ಟ್ ಲಾಸ್ ಮಾಡಿಕೊಂಡ್ರೆ, ಒಳ್ಳೆ ಡಯಟ್ ಎಕ್ಸಸೈಸ್ ಮಾಡಿದರೆ ಅದು ರಿವರ್ಸ್ ಆಗ್ಬೋದು. ಆ್ಯಕ್ಚುಲಿ ರಿವರ್ಸ್ ಇಸ್ ನಾಟ್ ಅ ಮೆಡಿಕಲ್ ಟರ್ಮ್, ನಾವು ಅದನ್ನು ರೆಮಿಷನ್ ಅಂತ ಹೇಳ್ತೇವೆ. ರೆಮಿಷನ್ ಏನಂದರೆ ಕಾಯಿಲೆ ಉಂಟು ಬಟ್ ಮೆಡಿಸಿನ್ ಬೇಡ. ಸೊ ವಿತ್ ಯು ಮೇಂಟೈನ್ ಡಯಟ್ ಆ್ಯಂಡ್ ಎಕ್ಸಸೈಸ್. ಸೊ ಅದು ಒಂದು ಇದುಂಟು. ಬಟ್ ತುಂಬ ವರ್ಷ ಶುಗರ್ ಬಂದ ಮೇಲೆ ರೆಮಿಷನ್ಗೆ ಹೋಗೋದಿಲ್ಲ. ಫಸ್ಟ್ 2 to 5 years ಚಾನ್ಸಸ್ ಇರ್ತದೆ. ಈಗ ಈ ಡಯಾಬಿಟಿಸ್ ಇರುವವರು ಯಾವ ವಿಷಯಗಳ ಕುರಿತು ಜಾಗರೂಕರಾಗಿರಬೇಕಾಗತ್ತೆ? ಶುಗರ್ ಈಸ್ ಅ ಸೈಲೆಂಟ್ ಡಿಸೀಸ್. ತುಂಬ ಜನ ಹೇಳ್ತಾರೆ, ಸರ್ ನಾನು ಶುಗರ್ ಚೆಕ್ಕೆ ಮಾಡಲಿಲ್ಲ, ನನಗೆ ಅಂಥ ಫೀಲಿಂಗ್ ಇಲ್ಲ ಅಂತ. ಸೊ ಫೀಲಿಂಗಲ್ಲಿ ಹೋಗಬೇಡಿ, ನಾವು ಅಬ್ಜೆಕ್ಟಿವ್ ಆಗಿರಬೇಕು. ಸೊ ಲ್ಯಾಬಿಗೆ ಅಟ್ಲೀಸ್ಟ್ 3 ಮಂತ್ಸಿಗೆ ಹೋಗಿ HbA1c ಅಂತ ಮಾಡಬೇಕು. ಅದು ನಮ್ಮ 3 ಮಂತ್ ಆ್ಯಾವ್ರೇಜನ್ನು ಕೊಡುತ್ತೆ. HbA1c 7 ಒಳಗಡೆ ಇದ್ದರೆ ನಿಮ್ಮ ಶುಗರ್ಸ್ ಆರ್ ಆನ್ ಟಾರ್ಗೆಟ್ ಅಂತ ಲೆಕ್ಕ. ಅದು ವೆರಿ ಇಂಪಾರ್ಟೆಂಟ್. ಮತ್ತು ಟೆಸ್ಟ್ ಮಾಡೋದೇ ಗೊತ್ತಾಗೋದಿಲ್ಲ. ಈಗ ಎಲ್ಲ ಪೇಷಂಟಿಗೆ ಸಿಮ್ಟಮ್ ಇರೋದಿಲ್ಲ, ಹೈ ಶುಗರ್ ಇರಲಿ ಲೋ ಶುಗರ್ ಇರಲಿ. ಮತ್ತು ನಾವು ಸಿಮ್ಟಮಿಗೆ ಕಾದರೆ ಆಲ್ರೆಡಿ ಡಿಸೀಸ್ ಡ್ಯಾಮೇಜ್ ಮಾಡಿ ಇರ್ತದೆ, ಮತ್ತು ನಮ್ಮ ಬಾಡಿ ಸ್ಪೇರ್ ಪಾರ್ಟ್ ಸಿಕ್ಕೋದಿಲ್ಲ. ಸೊ ಡ್ಯಾಮೇಜ್ ಆದರೆ ಇಟ್ಸ್ ಪರ್ಮನೆಂಟ್. ಈಗ ಕೆಲವರು ರೆಟಿನೋಪತಿ ಇಟ್ಕೊಂಡು ಬರ್ತಾರೆ, ಅದು ನೀವು ವೆಲ್ಡಿಂಗ್ ಥರ ಮಾಡಿ ಅರ್ಧ ಸರಿ ರಿಪೇರ್ ಮಾಡ್ಬೋದು, ಬಟ್ ಡ್ಯಾಮೇಜ್ ಆಗಿದೆ. ಸೊ ಡ್ಯಾಮೇಜ್ ಆಗೋ ಮುಂಚೆ ಹಿಡಿಬೇಕಾದ್ರೆ ನಾವು ಟೈಮ್ ಟು ಟೈಮ್ ಚೆಕ್ ಮಾಡಬೇಕು. ಮತ್ತು ವರ್ಷಕ್ಕೊಮ್ಮೆ ಕಣ್ಣು, ಕಿಡ್ನಿ, ಕೊಲೆಸ್ಟ್ರಾಲು ಇದೆಲ್ಲ ಚೆಕ್ ಮಾಡಿದರೆ ಒಳ್ಳೆಯದು. ಇಷ್ಟೊತ್ತು ನಮಗೆ ಈ ಹಾರ್ಮೋನಿಗೆ ಸಂಬಂಧಿಸಿದ ಹಾಗೆ ಬಹಳಷ್ಟು ಮಾಹಿತಿಯನ್ನು ಕೊಟ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.